ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಉದಯ್ ಸರ್. ಮತ್ತೆ ಇವತ್ತು ನಾವು NCERTಗೆ ಸಂಬಂಧಪಟ್ಟಂಗೆ ಮುಂದಿನ ಒಂದು ಪ್ರಶ್ನೆಗಳನ್ನು ತೊಗೊಂಬಂದಿದ್ದೀವಿ. ಅದು ಲಾಸ್ಟ್ ಟಾಪಿಕಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಮಹಾಜನಪದಾಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ ಉಳ್ಕೊಂಡಿದ್ವು. ಹಾಗಾಗಿ ಮತ್ತೆ ಅದೇ ಕಾನ್ಸೆಪ್ಟನ್ನು ಇವತ್ತಿನ ವಿಶೇಷತೆ ಅಂದರೆ ಯಾವ ಒಂದು NCERT ಪುಸ್ತಕದಲ್ಲಿ ಯಾವ ಕ್ಲಾಸಿನ ಯಾವ ಒಂದು ಟಾಪಿಕ್ನಲ್ಲಿ ವಿಷಯಗಳನ್ನು ತೊಗೊಂಬಂದಿದ್ದೀವಿ, ಪ್ರಶ್ನೆಗಳನ್ನು ತೊಗೊಂಬಂದಿದ್ದೀವಿ ಅನ್ನೋದು ಇವತ್ತು ನಿಮಗೆ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಇವತ್ತಿಂದ ಅಂದರೆ ಇವತ್ತಿರುವಂಥ ಕ್ವಶನ್ಗಳು ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ. ಹಾಗಾದರೆ ಮಹಾಜನಪದಾಸನ ಮುಂದುವರೆದ ಭಾಗದ ಒಂದು ಪ್ರಶ್ನೆಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ. ಹಾಗಾಗಿ ಮತ್ತೆ ಒಂದು ಕ್ವಶನ್ ಮಹಾಜನಪದಾಸ್ ಅಂತ ಇದೆ. ಹಾಗಾಗಿ ಮಹಾಜನಪದಾಸಿಗೆ ಸಂಬಂಧಪಟ್ಟಂಗೆ ಮಹಾಜನಪದಾಸ್ ಅಂತ ಹೇಗೆ ಕರ್ಕೊಳ್ತೀವಿ, ಮಹಾಜನಪದಾಸಿಗೆ ಸಂಬಂಧಪಟ್ಟಂಗೆ ನಾವಿಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನೋಡ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಏನು ಸರ್ ಇದು ಮಹಾಜನಪದಾಸಿಗೆ ಸಂಬಂಧಪಟ್ಟಂಗೆ ಕಾನ್ಸೆಪ್ಟ್ ನೋಡ್ರಿ, ಮಹಾಜನಪದಾಸ್ ಅಂತ ಕರ್ಕೊಳ್ತೀವಿ. ಈ ಮಹಾಜನಪದಾಸಿಗೆ ಸಂಬಂಧಪಟ್ಟಂಗೆ ಮುಂದಿನ ಒಂದು ಪ್ರಶ್ನೆಗಳನ್ನು ನಾವಿವತ್ತು ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ. ಹಾಗಾದರೆ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಎಸ್ ನೋಡಿ ಇಲ್ಲಿ, ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ವೇರ್ ನಾಟ್ ಕಂಟೆಂಪ್ರರಿ ಆಫ್ ಬಿಂಬಸಾರ ಅಂತ ಇದೆ. ಇಲ್ಲಿ ಆಪ್ಷನ್ ಬಂದು ಪ್ರಸನ್ನಜೇತು, ಚಂದ್ರಪ್ರದೂತ್ತು, ನೆಕ್ಸ್ಟು ಗೌತಮ ಬುದ್ಧ ಆ್ಯಂಡ್ ಕಾರವಾಲ ಅಂತ ಇದೆ, ಕಾರವೇಲ ಅಂತ. ಅಂದರೆ ಇಲ್ಲಿ ಕೆಳಗಿನವರಲ್ಲಿ ಯಾರು ಬಿಂಬಸಾರನ ಸಮಕಾಲೀನವರಲ್ಲ ಅಂತ, ಅಂದರೆ ಯಾರು ಬಿಂಬಸಾರನ ಸಮಕಾಲೀನ ವ್ಯಕ್ತಿಗಳಲ್ಲ ಅಂತ. ಹಾಗಾದರೆ ಬಿಂಬಸಾರನ ಒಂದು ಕಾಲಮಾನದ ಬಗ್ಗೆ ಮಾತಾಡ್ಬೇಕಂದ್ರೆ ಬಿಂಬಸಾರ ಅಂತ ಹೇಗೆ ಕರ್ಕೊಳ್ತೀವಿ ಅಥವಾ ಬಿಂಬಿಸಾರ ಅಂತ ಕರ್ಕೊಳ್ತೀವಿ, ಬಿಂಬಸಾರ ಅಥವಾ ಬಿಂಬಿಸಾರ. ಈ ಬಿಂಬಸಾರನ ಕಾಲಂ ಬಗ್ಗೆ ಮಾತಾಡ್ಬೇಕಂದ್ರೆ ಇಂಪಾರ್ಟೆಂಟ್ ಹರಿಯಂಕ ವಂಶದಲ್ಲಿ ಕಂಡುಬರ್ತಕ್ಕಂಥ ವ್ಯಕ್ತಿ ಈತ. ಫಸ್ಟು ಇಲ್ಲಿ ಅಧಿಕಾರಕ್ಕೆ ಬರುವಂಥ ವ್ಯಕ್ತಿನ ಬಿಂಬಸಾರ, ಈತ ಹರಿಯಂಕ ವಂಶದ ಫೌಂಡರ್ ಅಂತ ಕರ್ಕೊಳ್ತಾ ಹೋಗ್ತೀವಿ. ಹರಿಯಂಕ ವಂಶದ ಫೌಂಡರ್ ಅಂತ ಇದನ್ನು ಕರ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಹರಿಯಂಕ ವಂಶದ ಫೌಂಡರ್ ಅಂತ ಬಂದಾಗ ನಾವಿಲ್ಲಿ ಕೆಲವೊಂದು ಕಾನ್ಸೆಪ್ಟ್ ನೋಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಈ ಟೋಟಲ್ ಹರಿಯಂಕ ವಂಶದ್ದು 545 ಇಂದ ಹಿಡಿದು 542 ಇಂದ ಹಿಡಿದು 412ವರೆಗೂ ಬರ್ತಕ್ಕ. ಮತ್ತು ಇದನ್ನ ಕಾಲಮಾನ ಎಷ್ಟಾಗಾದರೆ ಬಿಂಬಸಾರನ ಕಾಲಮಾನ ಬಂದು 545ಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಅಥವಾ 545ಕ್ಕೆ ಸ್ಟಾರ್ಟ್ ಆಗಿ ಇದನ್ನ ಕಾಲಮಾನ ಈ 494ವರೆಗೂ ಬರ್ತಕ್ಕಂಥ ಕಾಲಮಾನ. ಹಾಗಾಗಿ ಇದನ್ನ ಬಿಂಬಸಾರನ ಕಾಲಮಾನ. ಈ ಕಾಲಮಾನದಲ್ಲಿ ಯಾರು ಇದ್ದರು ಮತ್ತು ಯಾರು ಅಲ್ಲ ಅಂತ ಕೇಳೋದು. ಹಾಗಾದ್ರೆ ಇಲ್ಲಿ ಪ್ರಸನ್ನಜೇತು ಸಹಿತ ಇವ್ರ ಕಾಲಕ್ಕೆ ಬರ್ತಾನೆ. ಯಾಕಂದರೆ ಇಲ್ಲಿ ಪ್ರಸನ್ನಜೇತು ಇಂಪಾರ್ಟೆಂಟಾಗಿ ಇವ ನಮಗೆ ಅಜಾತಶತ್ರುಗೆ ಮತ್ತು ಪ್ರಸನ್ನಜೇತನ ತಂಗಿಯನ್ನು ಈತ ಮದುವೆ ಆಗಿರ್ತಾನೆ ಬಿಂಬಸಾರ. ಇನ್ನು ಚಂದ್ರಪ್ರದೂತ್ತು ಈತ ಅವಂತಿಯ ರಾಜನಾಗಿರ್ತಾನೆ. ಹಾಗಾಗಿ ಈತನ ಒಂದು ಯುದ್ಧ ಮಾಡಿ ಅಥವಾ ಪ್ರೀತಿಯ ಮೂಲಕವಾಗಿ ಅಥವಾ ಒಂದು ಸ್ನೇಹದ ಮೂಲಕವಾಗಿ ಈತನ ಒಂದು ಅವಂತಿಯನ್ನು ಬಿಂಬಸಾರ ವಶಪಡಿಸ್ಕೊಂಡಿರ್ತಾನೆ. ಬಟ್ ಗೌತಮ ಬುದ್ಧನ ಸಹಿತ ಈತನ ಕಾಲಕ್ಕೆ ಬರುವಂಥ ವ್ಯಕ್ತಿನೇ. ಬಟ್ ಕಾರವೇಲ ಅನ್ನೋ ವ್ಯಕ್ತಿ ಏನಿದ್ದಾನೆ, ಕಾರವೇಲ ಅನ್ನೋ ವ್ಯಕ್ತಿ ಇವನ ಕಾಲಕ್ಕೆ ಬರಲ್ಲ, ಮುಂದೆ ಆತ ಅಶೋಕನ ಕಾಲಕ್ಕೆ ಬರುವಂಥ ವ್ಯಕ್ತಿ ಆಗ್ತಾನೆ. ಹಾಗಾಗಿ ಇವನ ಸಮಕಾಲೀನ ವ್ಯಕ್ತಿ ಯಾರೋ ಅಲ್ಲ ಅಂತ ಬಂದಾಗ ಇಲ್ಲಿ ಡಿ ಆಪ್ಷನ್ನು ನಮಗೆ ಸರಿ ಆಗುತ್ತೆ. ಹಾಗಾದರೆ ಪ್ರಸನ್ನಜೇತ ಹೌದು, ಚಂದ್ರಪ್ರದೂತ್ ಹೌದು, ಗೌತಮ ಬುದ್ಧ ಹೌದು, ಬಟ್ ಯಾರಲ್ಲ, ಕಾರವೇಲ ಅನ್ನೋ ವ್ಯಕ್ತಿ ಅಲ್ಲ. ಯಾಕಂದರೆ ಪ್ರಸನ್ನಜೇತನ ಸಹೋದರಿಯನ್ನು ಬಿಂಬಸಾರ ಮದುವೆ ಆಗ್ತಾನೆ. ಚಂದ್ರಪ್ರದೂತ್ಗೆ ಇಲ್ಲಿ ಒಂದು ಸ್ನೇಹದ ಸಂಕೇತ ಮೂಲಕವಾಗಿ ಅವಂತಿಯನ್ನು ಈತ ವಶಪಡಿಸ್ಕೊಳ್ತಾನೆ. ಗೌತಮ ಬುದ್ಧನಿಗೆ ಸಹಿತ ಇವನ ಕಾಲಕ್ಕೆ ಕಂಡುಬರ್ತಾನೆ. ಯಾಕಂದರೆ ಗೌತಮ ಬುದ್ಧನಿಗೆ ಈ ಸಿದ್ಧಾರ್ಥ ಇದ್ದಾಗ, ಅಂದರೆ ಈತ ಜ್ಞಾನೋದಯ ಆಗೋಕ್ಕಿಂತ ಮುಂಚಿತವಾಗಿ ಸಿದ್ಧಾರ್ಥ ಇದ್ದಾಗ ಅರಮನೆಯನ್ನು ಬಿಟ್ಟು ಹೋದ ಸಂದರ್ಭದಲ್ಲಿ ಈತ ಬಿಂಬಸಾರನ ಸಾಮ್ರಾಜ್ಯಕ್ಕೆ ಹೋಗುವಾಗ ಬಿಂಬಸಾರನ ಸಾಮ್ರಾಜ್ಯದಿಂದ ಮುಂದೆ ಹೋಗುವಾಗ ಅವನ ಸೈನಿಕರು ಹಿಡ್ಕೊಂಬಂದು ಬಿಂಬಸಾರನ ಒಪ್ಪಿಸಿದಾಗ ಬಿಂಬಸಾರ ಸಿದ್ಧಾರ್ಥನಿಗೆ ಒಂದು ಮಾತು ಹೇಳಿರ್ತಾನೆ, ನನ್ನ ಮುಖದಲ್ಲಿ ಒಂದು ಲಕ್ಷಣ ಕಾಣ್ತಾ ಇದೆ, ಇಟ್ ಮೀನ್ಸ್ ನಿಮ್ಗೆ ಜ್ಞಾನೋದಯವನ್ನು ಪಡ್ಕೊಳ್ತಕ್ಕಂಥ ಎಲ್ಲ ಒಂದು ಲಕ್ಷಣ ಕಾಣ್ತಾ ಇದೆ. ಹಾಗಾಗಿ ನಿಮಗೆ ಜ್ಞಾನೋದಯ ಆದಮೇಲೆ ನಮ್ಮ ಒಂದು ಸಾಮ್ರಾಜ್ಯಕ್ಕೆ ಬಂದು ಒಂದ್ಸರಿ ಬೋಧನೆ ಮಾಡಿರಿ ಅಂತ ಹೇಳಿರ್ತಾರೆ. ಯಾರಿಗೆ? ಸಿದ್ಧಾರ್ಥನಿಗೆ. ಮುಂದೆ ಈತ ಜ್ಞಾನೋದಯ ಆದಮೇಲೆ ಗೌತಮ ಬುದ್ಧ ಆದಮೇಲೆ ಯಾವ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದ ಅಂದರೆ ಬಿಂಬಸಾರನ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಾನೆ ಗೌತಮ ಬುದ್ಧ. ಮತ್ತು ಈ ಗೌತಮ ಬುದ್ಧನಿಗೆ ಈ ಚಂಡ ಅನ್ನೋ ವ್ಯಕ್ತಿ ಕೊಳೆತ ಹಂದಿಯ ಮಾಂಸವನ್ನು ತಿನ್ನಿಸಿದಾಗ ಜೀವಿಕಾ ಎಂಬ ವೈದ್ಯನ ಕಳಿಸಿ, ಯಾವ ವೈದ್ಯರಿ? ಜೀವಿಕಾ ಎಂಬ ವೈದ್ಯ ಬರ್ತಾನೆ. ಜೀವಿಕಾ ಎಂಬ ವೈದ್ಯನ ಕಳಿಸಿ ಅವನನ್ನು ಉಪಚರಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಬಿಂಬಸಾರ ಅಂತೇಳಿ ಕರ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಈ 3 ಜನ ಪಾತ್ರಧಾರಿಗಳು ಇವನ ಒಂದು ಸಮಕಾಲೀನರಾಗಿರ್ತಾರೆ. ಯಾರಲ್ಲ ಅಂತ ಬಂದಾಗ ಕಾರವೇಲ ಅಲ್ಲ ಅಂತ ನಿಮಗೆ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಆರ್ ಯು ಕ್ಲಿಯರ್? ಹಾಗಾದರೆ ಇದು ಎಲ್ಲಿದೆ? ಹಾಗಾದರೆ ಇದು ನೋಡಿ ಕಂಡು ಬರ್ತಕ್ಕಂಥದ್ದು ಚಾಪ್ಟರ್ 10ನಲ್ಲಿದೆ. ಇದು ಕ್ಲಾಸ್ 11ನಲ್ಲಿದೆ. 11ನೇ ತರಗತಿಯ ಒಂದು ಓಲ್ಡ್ NCERT ಪುಸ್ತಕದಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಅಧ್ಯಾಯ 10 ವರ್ಗ 11ನೇ ಕ್ಲಾಸಲ್ಲಿ ಇದು ಓಲ್ಡ್ NCERT ಪುಸ್ತಕದಲ್ಲಿ ನಮಗೆ ಈ ಒಂದು ವಿಷಯದ ಮಾಹಿತಿ ನಮಗೆ ಸಿಗುತ್ತೆ. ಓಕೆನಾ? ನೆಕ್ಸ್ಟು ಮತ್ತೆ ಒಂದು ನಾವು ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೆಪ್ಸ್ ವೇರ್ ಅಂಡರ್ಟೇಕನ್ ಬೈ ಬಿಂಬಸಾರ ಟು ಸ್ಟ್ರೆಂಥನ್ ಇಟ್ಸ್ ಪೊಸಿಷನ್ ಅಂತ ಇದೆ. ಅಂದರೆ ಬಿಂಬಸಾರ ತನ್ನ ಸ್ಥಾನವನ್ನು ಬಲಪಡಿಸಿಕೊಳ್ಳಲು ಈ ಕೆಳಗಿನ ಯಾವ ಹಂತಗಳನ್ನು ಕೈಗೊಂಡನು ಅಥವಾ ಕೈಗೊಂಡಿದ್ದರು ಅಂತ ಇದೆ. ಯಾವ್ಯಾವ ಹಂತಗಳು ಅಂತ? ಗ್ರಾಮದ ಮುಖ್ಯಸ್ಥರು ರಾಜನೊಂದಿಗೆ ನೇರವಾಗಿ ಮಾತನಾಡಲು ಅನುಮತಿಸಲಾಗಿತ್ತು. 100% ಇದು ಸರಿ ಇದೆ. ಯಾಕಂದರೆ ಬಿಂಬಸಾರನ ಉದ್ದೇಶ ಏನಾಗಿತ್ತು ಅಂದರೆ
ಈ ಗ್ರಾಮದ ಮುಖ್ಯಸ್ಥರೊಂದಿಗೆ ನೇರವಾಗಿ ರಾಜನ ಜೊತೆ ಮಾತಾಡಿದರೆ ಗ್ರಾಮದಲ್ಲಿ ನಡೀತಕ್ಕಂಥ ವಿಷಯಗಳು ನೇರವಾಗಿ ಯಾರಿಗೆ ಗೊತ್ತಾಗುತ್ತೆ? ರಾಜನಿಗೆ ಗೊತ್ತಾಗುತ್ತೆ ಎಂಬ ಕಾರಣಕ್ಕೋಸ್ಕರವಾಗಿ ಈ ಥರ ಒಂದು ಗ್ರಾಮದ ಮುಖ್ಯಸ್ಥರು ಬಂದು ರಾಜನಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿಗಳು. ಓಕೆ, ಯಾರು? ಬಿಂಬಸಾರ. ಓಕೆ, ನೆಕ್ಸ್ಟ್ ಇದಾದಮೇಲೆ ವಿವಿಧ ಪಟ್ಟಣಗಳು ಮತ್ತು ಹಳ್ಳಿಗಳನ್ನು ಸಂಪರ್ಕಿಸುವ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ. 100% ಇದು ಸಹಿತ ಸರಿಯಾಗುತ್ತೆ. ಯಾಕಂದರೆ ಬೇರೆ ಬೇರೆ ಪ್ರದೇಶಗಳನ್ನು ನಾವು ಸಂಪರ್ಕ ಮಾಡಬೇಕಂದ್ರೆ ನಮಗೆ ಹಳ್ಳಿಗಳು, ಇಲ್ಲಿ ಪಟ್ಟಣಗಳು ಮತ್ತು ಹಳ್ಳಿಗಳಿಗೆ ಸಂಪರ್ಕ ಮಾಡೋಕ್ಕೆ ರಸ್ತೆಗಳು ಭಾಳ ಮುಖ್ಯ ಆಗ್ತವೆ. ಇದು ಸಹಿತ ಅವಕಾಶವನ್ನು ಕಲ್ಪಿಕೊಡ್ತಾನೆ ಬಿಂಬಸಾರ. ನೆಕ್ಸ್ಟ್, ತನ್ನ ಸಮಕಾಲೀನ ರಾಜರಿಗೆ ರಾಯಭಾರ ಕಚೇರಿಗಳನ್ನು ಕಳುಹಿಸಿದ, ಅಂದರೆ ರಾಯಭಾರಿಗಳನ್ನು ಕಳಿಸ್ತಾನೆ. ಅಂದರೆ ತನ್ನ ಸಮಕಾಲೀನ ರಾಜರು ಏನಿದ್ದಾರೆ ಅವರಿಗೆ ಅವರೊಂದಿಗೆ ಸ್ನೇಹವನ್ನು ಬೆಳೆಸಲು ಈತ ರಾಯಭಾರಿಗಳನ್ನು ಕಳಿಸುವುದರ ಮೂಲಕವಾಗಿ ಏನು ಮಾಡ್ತಾನೆ? ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಿಕೊಳ್ಳುವಲ್ಲಿ ಈತ ಪ್ರಯತ್ನ ಮಾಡ್ತಾನೆ. ಹಾಗಾದರೆ ಇಲ್ಲಿ ನಮಗೆ ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ. 4ನೇದು ಇಲ್ಲಿ ಮೇಲಿನ ಎಲ್ಲ ಅಂತ ಇದೆ. ಹಾಗಾದ್ರೆ ಆನ್ಸರ್ ನಾವು ಏನು ಸರಿ ಮಾಡ್ಬೇಕ್ರಿ? ಮೇಲಿನ ಎಲ್ಲ ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ. ಒಂದು ಹಾಕೋಕ್ಕಾಗಲ್ಲ, ಇವೆಲ್ಲವೂ ಸರಿ ಇರೋ ಕಾರಣಕ್ಕಾಗಿ ಮೇಲಿನ ಎಲ್ಲ ಅನ್ನೋದು ಡಿ ಅನ್ನೋದು ಏನು ಆಪ್ಷನ್ಸ್ ಆಗಿದೆ, ನಮಗೆ ಇದು ಸರಿಯಾದ ಉತ್ತರ ಅಂತೇಳಿ ಇದನ್ನು ನಾವು ಕರಿತಾ ಹೋಗ್ತೀವಿ. ಓಕೆನಾ? ಬನ್ನಿ ನೆಕ್ಸ್ಟ್ ಮತ್ತೆ ಒಂದು ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ ನಾವು. ನೆಕ್ಸ್ಟು ಪ್ರಶ್ನೆ ಬಂದು ಐಡೆಂಟಿಫೈ ದ ರೂಲರ್ ಆಫ್ ಮಗಧ ಎಂಪೈರ್ ವಿತ್ ದ ಹೆಲ್ಪ್ ಆಫ್ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಅಂತ ಇದೆ. ಅಂದರೆ ಕೆಳಗೆ ನೀಡಿರುವ ಹೇಳಿಕೆಗಳ ಸಹಾಯದಿಂದ ಮಗಧ ಸಾಮ್ರಾಜ್ಯದ ಅಧಿಪತಿಯನ್ನು ಗುರುತಿಸಿ ಅಂತ ಇದೆ. ಅಂದರೆ ಕೆಲವೊಂದು ಪ್ರಶ್ನೆ ಕೊಟ್ಟಿದ್ದೀವಿ. ಆ ಒಂದು ಆಪ್ಷನ್ಸ್ ಏನಿದೆ ಅವು ಏನು ಹೇಳ್ತಾವೆ ಅಂದರೆ ಮಗಧ ಸಾಮ್ರಾಜ್ಯದ ಅಧಿಪತಿಯನ್ನು ಗುರುತಿಸಿ ಅಂತ ಹೇಳ್ತಾವೆ. ಇದು ಎಲ್ಲಿದೆ ಸರ್? ಈಗ ಒಂದು ಕಾನ್ಸೆಪ್ಟ್ ಎಲ್ಲಿದೆ ಅಂದರೆ ಈ ಲೆಸನ್ ನಂಬರ್ 10 11th ಕ್ಲಾಸಲ್ಲಿ ಇದು ಓಲ್ಡ್ NCERT ಇರ್ತಕ್ಕಂಥ ಒಂದು ಕಾನ್ಸೆಪ್ಟು. ಓಲ್ಡ್ NCERT 11 ಟಾಪಿಕ್, ಅದರಲ್ಲಿ ಇದು 11th ಕ್ಲಾಸಲ್ಲಿ ಇರ್ತಕ್ಕಂಥ 11th ಕ್ಲಾಸ್ನ 10 ಟಾಪಿಕಲ್ಲಿ ಕಂಡು ಬರ್ತಕ್ಕಂಥ 10ನೇ ಒಂದು ಅಧ್ಯಾಯದಲ್ಲಿ 11ನೇ ತರಗತಿ 10ನೇ ಅಧ್ಯಾಯದಲ್ಲಿ ಈ ಒಂದು ಕಾನ್ಸೆಪ್ಟ್ ಇದೆ. ಪ್ರಶ್ನೆ ಏನಾಗಾದರೆ ಮಗಧ ಸಾಮ್ರಾಜ್ಯದ ಅಧಿಪತಿಯನ್ನು ಗುರುತಿಸಿ ಅಂತ ಇದೆ. ಅವನು ತನ್ನ ತಂದೆಯನ್ನು ಕೊಂದು ಸಿಂಹಾಸನವನ್ನು ತನಗಾಗಿ ವಶಪಡಿಸಿಕೊಂಡನು ಅಂತ. ಬಹುಶಃ ತಂದೆಯನ್ನು ಕೊಂದವನು ಯಾರಂತ ನಿಮ್ಗೆ ಗೊತ್ತಾಗುತ್ತೆ. ಅಜಾತಶತ್ರು ಅನ್ನೋ ವ್ಯಕ್ತಿ ನೆನಪಿರಲಿ ಆತ. ಅವರ ಆಳ್ವಿಕೆಯಲ್ಲಿ ಉದ್ದಕ್ಕೂ ಅವರು ವಿಸ್ತರಣೆಯ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾರೆ. ಖಂಡಿತವಾಗಿ ಇವನು ತನ್ನ ಒಂದು ಆಳ್ವಿಕೆ ಉದ್ದಕ್ಕೂ ಸಹಿತ ಏನು ಮಾಡ್ತಾನೆ? ತನ್ನ ಆಳ್ವಿಕೆ ನೀತಿಯನ್ನು, ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾನೆ. ಮತ್ತು ಅವನ ಆಳ್ವಿಕೆಯಲ್ಲಿ ಮಗಧ ರಾಜಧಾನಿ ರಾಜಗಿರನ್ನು ಭದ್ರಪಡಿಸ್ಕೊಳ್ತಾನೆ. ಆದರೆ ಮಗಧ ರಾಜಧಾನಿ ಆಗಿರ್ತಕ್ಕಂಥ ರಾಜಗಿರನ್ನು ಏನು ಮಾಡ್ತಾನೆ ಅಂತ ಭದ್ರಪಡಿಸ್ಕೊಂಡು ಯಾರು ಅಂತ ಕೇಳಿದ್ದಾರೆ. ಉದಯನ್ನ, ಮಹಾಪದ್ಮನಂದ, ಅಜಾತಶತ್ರು, ಬಿಂಬಸಾರ. ಇಲ್ಲಿ ಒಂದು ನೆನಪಿಟ್ಕೊಳ್ರಿ, ಅವನು ತನ್ನ ತಂದೆಯನ್ನು ಕೊಂದು ಸಿಂಹಾಸನವನ್ನು ತನಗಾಗಿ ಭದ್ರಪಡಿಸಿಕೊಂಡ ಅಂದರೆ ಅವನು ಯಾರಂದರೆ ಅವನು ಅಜಾತಶತ್ರುನೇ ಅವನ ಆನ್ಸರ್. ಯಾಕೆ ಅಂದರೆ ಈತ ತನ್ನ ತಂದೆಯಾಗಿರ್ತಕ್ಕಂಥ ಬಿಂಬಸಾರ ಅಂತ ಬರ್ತಾನೆ. ತನ್ನ ತಂದೆ ಯಾರು? ಬಿಂಬಸಾರನನ್ನು ಈತ ಕೊಲೆ ಮಾಡಿ ಈತ ತನ್ನ ಸಾಮ್ರಾಜ್ಯವನ್ನು ವಶಕ್ಕೆ ಗೆದ್ದುಕೊಳ್ತಾನೆ. ಅಂದರೆ ಇಟ್ ಮೀನ್ಸ್ ತಂದೆಯನ್ನು ಕೊಂದ ಕಾರಣಕ್ಕಾಗಿ ಅಜಾತಶತ್ರುಗೆ ನಾವು ಪಿತೃಘಾತಕ ಅಂತ ಕರ್ಕೊಳ್ತೀವಿ. ಹೆಸರು ಮಾತ್ರ ಅಜಾತಶತ್ರು ಅಂತ ಇದೆ, ಆದರೆ ನೀವು ತುಂಬ ಶತ್ರುಗಳು ಇರ್ತಾರೆ. ಯಾಕಂದರೆ ಬಿಂಬಸಾರ ಅನ್ನೋ ವ್ಯಕ್ತಿ 500 ಜನ ಹೆಂಡತಿಯರನ್ನು ಮದುವೆ ಆಗಿರ್ತಾನೆ ರೀ. ಎಷ್ಟು ಜನ ಹೆಂಡತಿಯರು? 500 ಜನ ಹೆಂಡತಿಯರನ್ನು ಮದುವೆ ಆಗಿರ್ತಾನೆ. ಬಟ್ ಬಿಂಬಸಾರನ ಬಗ್ಗೆ ಮಾತಾಡ್ಬೇಕು, ಅಜಾತಶತ್ರು ಮಾತಾಡ್ಬೇಕಂದ್ರೆ ಈತ ಅವ್ರ ಆಳ್ವಿಕೆ ವಿರುದ್ಧ ಆಕ್ರಮಣಕಾರಿ ನೀತಿ ಯಾವುದಂದರೆ ಇವನ ತಂದೆ ಬಿಂಬಸಾರ, ಇವನ ತಾಯಿ ಲಿಚ್ಚವಿಯ ಚೇಲನ ಅಥವಾ ಚೆಲ್ಲನ ಅಂತೀವಿ. ಅವಳು ಲಿಚ್ಚವಿಯ ವಂಶಕ್ಕೆ ಸೇರಿದವಳು. ಆದರೆ ತನ್ನ ತಾಯಿ ಲಿಚ್ಚವಿಯ ವಂಶಕ್ಕೆ ಸೇರಿದವಳು ಅಂದರೂ ಪರವಾಗಿಲ್ಲ, ಈತ ತನ್ನ ತಾಯಿಯ ಒಂದು ಕುಟುಂಬದವರಿಗೆ ಈತ ಹಿಂಸೆಯನ್ನು ಕೊಡ್ತಾ ಇರ್ತಾನೆ. ಕೊನೆಗೆ ಇದನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಲಿಚ್ಚವಿಯ ಬುಡಕಟ್ಟು ಜನಾಂಗದವರು ಏನಂದರೆ ಇವರು 32 ಇದ್ದಾರೆ. 32 ಬುಡಕಟ್ಟು ಜನಾಂಗದವರಿದ್ದಾರೆ. 32 ಬುಡಕಟ್ಟು ಜನರನ್ನ 16 ವರ್ಷಗಳ ಕಾಲ ಇವನಿಗೆ ಅವರು ತುಂಬ ತೊಂದರೆ ಕೊಡ್ತಾರೆ, ಯಾರು? ಲಿಚ್ಚವಿಗಳು. ಹಾಗಾಗಿ ಅವರನ್ನು ಸೋಲಿಸಬೇಕು ಅಂತೇಳಿ ಮಹಾಶೀಲಕಂಠ ಮತ್ತು ರಥಮುಸುಲ ಎಂಬ ಯುದ್ಧದ ತಂತ್ರಗಳನ್ನು ಬಳಸ್ತಾನೆ. ಮಹಾಶೀಲಕಂಠ ಅಂತ ಕರ್ಕೊಳ್ತೀವಿ. ಮಹಾಶೀಲಕಂಠ ಇನ್ನೊಂದು ಯಾವುದಂದರೆ ರಥಮುಸುಲ ಅಂತ ಕರ್ಕೊಳ್ತಾ ಹೋಗ್ತೀವಿ. ರಥಮುಸುಲ ಎಂಬ ಯುದ್ಧದ ತಂತ್ರಗಳನ್ನು ಈತ ಬಳಸ್ತಾನೆ. ಮಹಾಶೀಲಕಂಠ ಅಂದ್ರೆ ಏನು? ವೈರಿ ಪಡೆಗಳ ಮೇಲೆ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನು ಹಾಕುವಂಥದಕ್ಕೆ ಮಹಾಶೀಲಕಂಠ ಅಂತಾರೆ. ಇನ್ನು ರಥಮುಸುಲ ಅಂತ ಬಂದಾಗ ಇಂಪಾರ್ಟೆಂಟಾಗಿ ರಥದ ಮುಂದೆ ಚೂಪಾದ ಚಕ್ರವನ್ನು ಕಟ್ಕೊಂಡು ವೈರಿಗಳನ್ನು ಸಂಹರಿಸೋದು. ಏನು ಸರ್ ಇವನೇನು ಈ ಅಜಾತಶತ್ರು ಏನಿದಾನೆ ಈತ ಏನಾದರೂ ಈ ಬಾಹುಬಲಿ ಫಿಲಮ್ ನೋಡೋಕೆ ಹೋಗಿದ್ದೇನೆ ಸರ್. ಈ ಬಾಹುಬಲಿ ಫಿಲಮಲ್ಲಿ ಇದ್ದಂಗೆ ಈ ಸ್ಟೋರಿ ಇದೆ. ಬಾಹುಬಲಿ ಫಿಲಮನ್ನು ನೀವು ನೋಡೋಕೆ ಹೋಗಿಲ್ಲ. ಈ ಬಾಹುಬಲಿ ಫಿಲಮ್ನವರು ಇವನ ಒಂದು ಸ್ಟೋರಿ ತೊಗೊಂಡು ಇವನ ಕಾನ್ಸೆಪ್ಟ್ ತೊಗೊಂಡು ಫಿಲಮನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಸತ್ಯದ ಒಂದು ಅಂಶ ಆಗುತ್ತೆ. ಓಕೆನಾ? ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ಬೈ ವಿಚ್ ರೂಲರ್ ಪಾಟಲಿಪುತ್ರ ವಾಸ್ ಚೂಸನ್ ಆಸ್ ದ ಕ್ಯಾಪಿಟಲ್ ಫಾರ್ ದ ಫಸ್ಟ್ ಟೈಮ್ ಅಂತ ಇದೆ. ಯಾರಾಗಾದರೆ? ಉದಯನ್, ಮಹಾಪದ್ಮನಂದ, ಅಜಾತಶತ್ರು, ಬಿಂಬಸಾರ ಅಂತ ಇದೆ. ಎಲ್ಲಿದೆ ಕಾನ್ಸೆಪ್ಟ್? ಹಾಗಾದರೆ ಇದು ಚಾಪ್ಟರ್ 10ನಲ್ಲಿದೆ. ಸೇಮ್ 11th ಕ್ಲಾಸಲ್ಲಿ ಕಂಡುಬರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಹಾಗಾದರೆ ಓಲ್ಡ್ NCERT ಕಂಡುಬರ್ತಕ್ಕಂಥ ಕಾನ್ಸೆಪ್ಟ್ ಇದು. ಯಾವ ದೊರೆ ಪಾಟಲಿಪುತ್ರವನ್ನು ತನ್ನ ಮೊದಲ ರಾಜಧಾನಿಯಾಗಿ ಆಯ್ಕೆ ಮಾಡಿದ ಅಂತ ಇದೆ. ಹಾಗಾದರೆ ಉದಯನ್ ಅಂತ ಇದೆ, ಮಹಾಪದ್ಮನ್ ಅಂತ ಇದೆ, ಅಜಾತಶತ್ರು ಅಂತ ಇದೆ, ಬಿಂಬಸಾರ ಅಂತ ಇದೆ. ಹಾಗಾದರೆ
ಪಾಟಲಿಪುತ್ರ ನಗರದ ಸ್ಥಾಪಕ ಬಂದು ಅಜಾತಶತ್ರು ಅಂತ ಕರ್ಕೊಳ್ತೀವಿ ಕೆಲವೊಂದು ಟೈಮಲ್ಲಿ ಉದಯನ್ ಅಂತ ಕರ್ಕೊಳ್ತಾರೆ. ಆದರೆ ಆನ್ಸರ್ ಯಾರಂತ ಬಂದಾಗ ಆನ್ಸರ್ ನಮಗಿಲ್ಲಿ ಉದಯನ್ ಅನ್ನೋ ವ್ಯಕ್ತಿ ಈತ ಮೊದಲ ಬಾರಿಗೆ ಪಾಟಲಿಪುತ್ರ ನಗರವನ್ನು ಸ್ಥಾಪನೆ ಮಾಡ್ತಾನೆ. ಯಾವ ನಗರ? ಪಾಟಲಿಪುತ್ರ ನಗರವನ್ನು ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ಯಾವ ನಗರ ಸ್ಥಾಪನೆ ಮಾಡಿದ್ದು ಅಜಾತಶತ್ರು, ಆದರೆ ಇದನ್ನು ರಾಜಧಾನಿ ಮಾಡ್ಕೊಂಡಿದ್ದಾರು ಉದಯನ್ ಬಗ್ಗೆ ಮಾತಾಡ್ಬೇಕಂದ್ರೆ ಈತ ಅಜಾತಶತ್ರುವನ್ನು ಸಾಯಿಸಿ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿಯಾಗಿದ್ದ. ಉದಯನ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬ ಪ್ರಮುಖವಾಗಿ ಈತ ಈಗಿನ ಒಂದು ಪಾಟ್ನಾ ಏನಿದೆ ಆಗಿನ ಕಾಲಕ್ಕೆ ಏನಾಗಿತ್ತು, ಅದು ಪಾಟಲಿಪುತ್ರ ಆಗಿತ್ತು. ಇದನ್ನು ಈತ ರಾಜಧಾನಿಯಾಗಿ ಮಾಡಿಕೊಂಡ ಅನ್ನೋದು ನಮಗೆ ಒಂದು ಕಾನ್ಸೆಪ್ಟ್ ಆಗಿ ಕಂಡುಬರ್ತಕ್ಕಂಥದ್ದು. ಇದು ನಮಗೆ ಯಾವ ಕ್ಲಾಸಲ್ಲಿ ಅಂದರೆ ಸೇಮ್ 10ನೇ ಅಧ್ಯಾಯದ 11th ಕ್ಲಾಸಲ್ಲಿ ಕಂಡುಬರ್ತಕ್ಕಂಥ ಒಂದು ಓಲ್ಡ್ NCERT ಕಾನ್ಸೆಪ್ಟ್ ಆಗುತ್ತೆ. ಮತ್ತು BPSC ಇದು ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ 2003 ಸಹಿತ ಇದನ್ನು ಕ್ವಶನ್ನ ಕೇಳಿದ್ದಾರೆ. ಹುಷಾರಾಗಿದ್ದನ್ನ ಸ್ವಲ್ಪ ನೋಡ್ಕೊಳ್ತಾ ಹೋಗಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ದ ರೂಲರ್ ಆಫ್ ದ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡೈನೆಸ್ಟೀಸ್ ವೇರ್ ಸಕ್ಸಸ್ಫುಲ್ ಡೆಸ್ಟ್ರಕ್ಷನ್ಸ್ ಆಫ್ ದ ಪವರ್ ಆಫ್ ಅವಂತಿ ಅಂತ. ಡೆಸ್ಟ್ರಕ್ಷನ್ಸ್ ಅಂತ ಇದೆ ಅಂದರೆ ಅವಂತಿ ಅಧಿಕಾರವನ್ನು ನಾಶಪಡಿಸುವಲ್ಲಿ ಕೆಳಗಿನ ಯಾವ ರಾಜವಂಶಗಳು ಯಶಸ್ವಿಯಾದವು ಅಂತ. ಅವಂತಿ ಅಂತ ಏನು ಪ್ಲೇಸ್ ಇದೆ, ಅವಂತಿಯನ್ನು ನಾಶಪಡಿಸುವಲ್ಲಿ ಕೆಳಗಿನ ಯಾವ ವಂಶಗಳು ಯಶಸ್ವಿಯಾದವು ಅಂತ ಇದೆ. ಹರಿಯಂಕ ಅಂತ ಇದೆ, ಮೌರ್ಯನ್ ಅಂತ ಇದೆ, ಶಿಶುನಾಗ ಅಂತ ಇದೆ, ನಂದ ಅಂತ ಇದೆ. ಇಲ್ಲಿ ಹರಿಯಂಕ ಸಂತತಿ ಆದಮೇಲೆ ಒಂದು ಅವಂತಿ ಅಂತ ಪ್ಲೇಸ್ ಬರುತ್ತೆ. ಹಾಗಾಗಿ ಹರಿಯಂಕ ಆದಮೇಲೆ ಬರ್ತಕ್ಕಂಥದ್ದು ಇಲ್ಲಿ ಶಿಶುನಾಗ ವಂಶ ಬರುತ್ತೆ. ಹಾಗಾಗಿ ಶಿಶುನಾಗ ವಂಶನೇ ಈ ಒಂದು ಅವಂತಿ ಅಧಿಕಾರವನ್ನು ನಾಶಪಡಿಸುವಲ್ಲಿ ಕೆಳಗಿನ ಅನ್ನೋದ್ರಲ್ಲಿ ಹರಿಯಂಕ ವಂಶದಲ್ಲಿ ಉದಯನ್ ಅಂತ ಬರ್ತದೆ. ನಿಮ್ಗೆ ಹೇಳಿದೆ ನಾನು, ಇಲ್ಲಿ ಸ್ಥಾಪಕ ಬಂದು ಬಿಂಬಸಾರ ನಂತರ ಅಜಾತಶತ್ರು ಅಂತ ಯಾರು ಬರ್ತಾರೆ, ಇಲ್ಲಿ ಉದಯನ್ ಅಂತ ಬರ್ತಾರೆ. ಉದಯನ್ ನಂತರ ಇಲ್ಲಿ ಏನಾಗುತ್ತೆ, ಮತ್ತೆ ಅಲ್ಲಿ ಇಂಪಾರ್ಟೆಂಟ್ ಮತ್ತೆ 3 ಜನ ರಾಜರು ಬರ್ತಾರೆ. ಯಾರಂದರೆ ಉದಯನ್ ನಂತರ ಬರ್ತಕ್ಕಂಥ ಈ 3 ಜನ ರಾಜರು ಬರ್ತಾರೆ. ಇಲ್ಲಿ ಮೇನ್ ಇಂಪಾರ್ಟೆಂಟು ಬಿಂಬಸಾರ, ಆಮೇಲೆ ಅಜಾತಶತ್ರು, ಆಮೇಲೆ ಬರುವಂಥ ವ್ಯಕ್ತಿ ಯಾರು, ಉದಯನ್ ಅಂತ ಬರ್ತಾರೆ. ಹಾಗಾದರೆ ಇಲ್ಲಿ ಉದಯನ್ ಆದ್ಮೇಲೆ ಮತ್ತೆ 3 ಜನ ರಾಜರು ಬರ್ತಾರೆ. ಸ್ವಲ್ಪ ನನಗೆ ನೆನಪಾಗ್ತಾ ಇಲ್ಲ. ಆ ವ್ಯಕ್ತಿಗಳು ಏನಂದರೆ ಅವರ ನಂತರ ಇಲ್ಲಿ ಶಿಶುನಾಗ ಅನ್ನೋ ವ್ಯಕ್ತಿ, ಯಾವ ವ್ಯಕ್ತಿ, ಶಿಶುನಾಗ ಅಂತ ಕರ್ಕೊಳ್ತೀವಿ. ಆ ಶಿಶುನಾಗ ಅನ್ನೋ ವ್ಯಕ್ತಿ ಏನಿದ್ದಾನೆ, ಆ ಶಿಶುನಾಗ ಅನ್ನೋ ವ್ಯಕ್ತಿ ಈತ ಮಾಡ್ತಾನೆ, ಪ್ರಮುಖವಾಗಿ ಇಲ್ಲಿ ಒಂದು ಶಿಶುನಾಗ ಸಂತತಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಈ ಶಿಶುನಾಗ ಸಂತತಿ ಸ್ಥಾಪಕ ಇತ್ತು ಮತ್ತು ವೈಶಾಲಿ ನಗರವನ್ನು ಈತ ಸ್ಥಾಪನೆ ಮಾಡ್ತಾನೆ. ಇವನ ಮಗನೇ ಕಾಳಶೋಕ ಅಂತ ಬರ್ತಾನೆ. ಇವನ ಮಗ ಯಾರು, ಕಾಳಶೋಕ ಅಂತ ಬರ್ತಾನೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಬರ್ತಾರೆ. ಆ್ಯಕ್ಚುಲಿ ನಾನು ಮರ್ತೋಗಿದೆ. ಉದಯನ್ ನಂತರ ಅನಿರುದ್ಧ, ಮುಂಡ ಮತ್ತು ನಾಗದಶಕ ಅಂತ 3 ಜನ ಬರ್ತಾರೆ. ಅನಿರುದ್ಧ, ಮುಂಡ ಮತ್ತು ನಾಗದಶಕ. ಅನಿರುದ್ಧ, ಮುಂಡ ಮತ್ತೊಬ್ಬ ನಾಗದಶಕ ಅನ್ನೋ 3 ಜನ ಬರ್ತಾರೆ. ಈ 3 ಜನ ಆದಮೇಲೆ ಇಲ್ಲಿ ಶಿಶುನಾಗ ಬಂದು ಆಮೇಲೆ ಅವನ ಮಗ ಕಾಳಶೋಕ ಇಲ್ಲಿ ಬರ್ತಾನೆ. ಕಾಳಶೋಕ ನಂತರ ಇಲ್ಲಿ ಇಂಪಾರ್ಟೆಂಟ್ 10 ಜನ ಬರ್ತಾರೆ. ಅವರೆಲ್ಲರೂ ಇಲ್ಲಿ ಏನು ಮಾಡ್ತಾರೆ, ಈ ಒಂದು ಶಿಶುನಾಗ ಸಂತತಿ ಏನಿದೆ ಇವರು ಏನು ಮಾಡ್ತಾರೆ, ಅವಂತಿಯನ್ನು ಇವರು ತಮ್ಮ ಒಂದು ಮಗದಕ್ಕೆ ಸೇರಿಸ್ಕೊಳ್ಳುವಲ್ಲಿ ಯಶಸ್ಸಾಗ್ತಾರೆ. ಅವಂತಿಯನ್ನು ಮಗಧದ ಪ್ಲೇಸಲ್ಲಿ, ಅಂದರೆ ಮಗಧ ಅಂತ ಏನಿದೆ ಮಹಾಜನಪದ, ಮಗಧದಲ್ಲಿ ಇವರು ಸೇರಿಸ್ಕೊಳ್ಳೋಕೆ ಏನಾಗ್ತಾರೆ, ಸಕ್ಸಸ್ಸನ್ನು ಹೊಂದ್ತಾರೆ ಅನ್ನೋದು ನಮಗೆ ಈ ಒಂದು ಅವಂತಿಯನ್ನು ನಾಶಪಡಿಸುವಲ್ಲಿ ಇವರು ಏನಾಗ್ತಾರೆ, ಶಿಶುನಾಗ ಸಂತತಿಯವರು ಇಲ್ಲಿ ಫೇಮಸ್ ಆಗ್ತಾರೆ ಅನ್ನೋದನ್ನು ನಾವು ನೋಡ್ಕೊಳ್ತಾ ಹೋಗ್ತೀವಿ. ಬನ್ನಿ ನೆಕ್ಸ್ಟ್ ಮುಂದೆ ಒಂದು ಪ್ರಶ್ನೆಗೆ ಹೋಗೋಣ. ಐಡೆಂಟಿಟಿ ಆಫ್ ದ ರೂಲರ್ ಆಫ್ ದ ಮಗಧ ಎಂಪೈರ್ ವಿತ್ ದ ಹೆಲ್ಪ್ ಆಫ್ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಅಂತ ಇದೆ. ಅಂದರೆ ಕೆಳಗೆ ನೀಡಿರುವ ಹೇಳಿಕೆಗಳ ಸಹಾಯದಿಂದ ಮಗಧ ಸಾಮ್ರಾಜ್ಯ ಅಧಿಪತಿಯನ್ನು ಗುರುತಿಸಿ ಅಂತ. ಅಂದರೆ ಇಲ್ಲಿ ಏನು ಹೇಳ್ತಾರೆ, ಒಂದು ಆಪ್ಷನ್ಸ್ ಇದೆ. ಇದು ಸೇಮ್ ಟಾಪಿಕ್ 10 ಕ್ಲಾಸ್ 11 ಓಲ್ಡ್ NCERT ಆಗಿ ಕಂಡುಬರ್ತಕ್ಕಂಥ ಟಾಪಿಕ್. ಅವರು ಏಕಮಾತ್ರ ರಾಜನಾದ ಏಕರಾಟ್ ಎಂಬ ಬಿರುದನ್ನು ಹೊಂದ್ತಾರೆ. ಇಲ್ಲಿ ಏಕರಾಟ್ ಎಂಬ ಬಿರುದನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ದಾರೆ, ನೆನ್ಪಿಟ್ಕೊಳ್ರಿ. ನೋಡ್ರಿ, ಅವರು ಏಕಮಾತ್ರ ರಾಜನಾದ ಏಕರಾಟ್ ಎಂಬ ಬಿರುದನ್ನು ಹೊಂದಿದೆ. ಏಕರಾಟ್ ಎಂಬ ಬಿರುದು ಯಾರು ಹೊಂದಿದ್ರು ಅಂತ ನೆನ್ಪಿಟ್ಕೊಳ್ರಿ. ಇನ್ನು ಅವರು ಕಳಿಂಗ ಮತ್ತು ಕೋಸಲ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಂಡರು ಅಂತ ಇದೆ. ನೋಡ್ರಿ, ಕಳಿಂಗ ಮತ್ತು ಕೋಸಲ ಪ್ರದೇಶಗಳನ್ನು ವಶಪಡಿಸಿಕೊಂಡರು ಅಂತ ಇದೆ. ಅವರು ವಿಜಯದ ಟ್ರೋಫಿಯಾಗಿ ಕಳಿಂಗದ ಜಿನಾ ಚಿತ್ರವನ್ನು ತಂದರು ಅಂತ. ಕಳಿಂಗದಿಂದ ಒಂದು ವಿಜಯದ ನೆನಪಿಗಾಗಿ ಜಿನಾ ಚಿತ್ರವನ್ನು ತಗೊಂಡು ಹೋಗ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಆಗುತ್ತೆ. ಹಾಗಾದರೆ ಉದಯನ್ನ, ಮಹಾಪದ್ಮನಂದ, ಅಜಾತಶತ್ರು, ಬಿಂಬಸಾರ ಅಂತ ಇದೆ. ಇಲ್ಲಿ ಏಕರಾಟ್ ಎಂಬ ಪದ ಇದೆಯಲ್ಲ, ಈ ಏಕರಾಟ್ ಎಂಬ ಪದ ನಮಗೆ ಸಣ್ಣ ಕ್ಲೀವ್ ಕೊಡುತ್ತೆ. ಮಹಾಪದ್ಮನಂದ ಅಂತ ಇದು ನಮಗೆ ಆನ್ಸರ್ ಆಗುತ್ತೆ. ಆನ್ಸರ್ ಏನದು, ಹಾಗಾದರೆ ಮಹಾಪದ್ಮನಂದ ಏಕಮಾತ್ರ ರಾಜನಾದ ಏಕರಾಟ್ ಎಂಬ ಬಿರುದನ್ನು ಅಳವಡಿಸಿಕೊಂಡಂಥ ವ್ಯಕ್ತಿ ಈತ. ಏಕರಾಟ್ ಎಂಬ ಬಿರುದು ಮಹಾಪದ್ಮನಂದಗಿತ್ತು. ಮತ್ತು ಅವರು ಕಳಿಂಗ ಮತ್ತು ಕೋಸಲ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಳ್ತಾರೆ. ನೆನ್ಪಿಟ್ಕೊಳ್ರಿ, ಇದು ಸಹಿತ ನಮಗೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಅವರ ವಿಜಯದ ನೆನಪಿಗಾಗಿ, ಅಂದರೆ ಇಲ್ಲಿ ಇವರು ಕಳಿಂಗ ಮತ್ತು ಕೋಸಲ ಪ್ರದೇಶಗಳನ್ನು ಗೆದ್ಕೊಂಡ ಮೇಲೆ ಅದರ ವಿಜಯದ ನೆನಪಿಗಾಗಿ ಅವರು ಏನು ಮಾಡ್ತಾರೆ, ಕಳಿಂಗದಿಂದ ಜಿನಾ ಚಿತ್ರವನ್ನು ತಗೊಂಡು ಹೋಗ್ತಾರೆ ಅನ್ನೋದು ನಮಗೆ ಈ 3 ಕಾನ್ಸೆಪ್ಟ್ ಸಹಿತ ನಮಗೆ ಇಂಪಾರ್ಟೆಂಟ್ ಅಂತೇಳಿ ನಾವು ಅದನ್ನ ಕರಿತಾ ಹೋಗ್ತೀವಿ ಅಂತೇಳಿ ಇದನ್ನು ನಾವು ನೋಡ್ತಾ ಹೋಗೋಣ. ಓಕೆನಾ. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ರೆ ನೆಕ್ಸ್ಟ್ ಒಂದು ಕ್ವಶನ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು ಮ್ಯಾಚ್ ದ ಫಾಲೋಯಿಂಗ್ ಲಿಸ್ಟ್ ಕರೆಕ್ಟ್ಲಿ ಆ್ಯಂಡ್ ಚೂಸ್ ದ ಕರೆಕ್ಟ್ ಕೋಡ್ ಅಂತ ಇದೆ. ಅಂದರೆ ಇಲ್ಲಿ ಲಿಸ್ಟ್ ಕಿಂಗ್ಸ್, ಲಿಸ್ಟ್ ಸೆಕೆಂಡ್, ಅಸೋಸಿಯೇಟ್ ವಿತ್ಸ್ ಅಂತ ಯಾವ ಕಡೆ ಇವರು ಇದ್ರು ಅನ್ನೋದು ನಮಗೆ ಹೇಳುತ್ತೆ. ಇಲ್ಲಿ ಕೆಳಗಿನ ಪಟ್ಟಿಗಳನ್ನು ಸರಿಯಾದ ಹೊಂದಿಸಿ ಮತ್ತು ಸರಿಯಾದ ಕೋಡ್ಗಳನ್ನು ಆಯ್ಕೆ ಮಾಡಿ ಅಂತ ಇದೆ. ಎಲ್ಲಿದೆ ಸರ್ ಇದು ಟಾಪಿಕ್? ಸೇಮ್ ನಿಮಗೆ ಕಾನ್ಸೆಪ್ಟು
ಲೆಸನ್ ನಂಬರ್ 10 ಕ್ಲಾಸ್ 11th ಓಲ್ಡ್ ಎನ್ ಸಿ ಆರ್ ಟಿಲಿ ಇರ್ತಕ್ಕಂಥ ಟಾಪಿಕ್ ತೊಗೊಂಬರೋಣ. ಬಿಂಬಸಾರ, ಅಜಾತಶತ್ರು, ಚಂದ್ರಪ್ರದೂತ ಮಹಾಸೇನ, ಮಹಾಪದ್ಮನಂದ ಅಂತ ಇದೆ. ಹಾಗಾದರೆ ಬಿಂಬಸಾರ ಯಾರು? ನಿಮಗೆ ಹೇಳಿದೆ ನನ್ನ ಬಿಂಬಸಾರ ಈ ವ್ಯಕ್ತಿ ವೈಶಾಲಿ ರಾಜಕುಮಾರಿ ಲಿಚ್ಚವಿಯ ವಿವಾಹವಾದಂಥ ವ್ಯಕ್ತಿ. ನೆನ್ಪಿಟ್ಕೊಳ್ರಿ, ವೈಶಾಲಿ ರಾಜಕುಮಾರಿ ಲಿಚ್ಚವಿಯ ಒಂದು ವಿವಾಹ ಆಗ್ತಾನೆ. ಯಾಕೆ ಯಾರು ಅಂದರೆ ಚೇಲನ ಅಂತ, ಯಾರವಳು ಚೇಲನ ಅನ್ನೋಳನ್ನು ಮದುವೆ ಆಗ್ತಾನೆ. ಮತ್ತು ಅವ್ರಿಗೆ ಹುಟ್ಟಿದಂಥ ಮಗುನೇ ಯಾರು ಅಂತ ಬಂದಾಗ ಅಜಾತಶತ್ರು. ಯಾವ ಮಗು ಇದು? ಅಜಾತಶತ್ರು. ಹಾಗಾಗಿ ಇದಕ್ಕಿದು ಹೊಂದಾಣಿಕೆ ಆಗುತ್ತೆ, ಹೇಗೆ ಒಂದು ಸರಿ ಇದೆ. ಎಸ್, ನೆಕ್ಸ್ಟ್ ಹೋಗೋಣ. ಅಜಾತಶತ್ರು ಅಂತ ವೈಶಾಲಿ ಗಣರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡ. ಖಂಡಿತವಾಗಿ ಈತ ಅಜಾತಶತ್ರು ವೈಶಾಲಿ ಗಣರಾಜ್ಯವನ್ನು ಏನು ಮಾಡ್ಕೊಳ್ತಾನೆ? ಸ್ವಾಧೀನ ವಶಪಡಿಸ್ಕೊಳ್ತಾನೆ. ಇದು ಸಹಿತ ನಮಗೆ ಸರಿಯಾಗುತ್ತೆ. ಚಂದ್ರಪ್ರದೂತ ಅಂತ ಇದೆ. ಹಾಗಾದರೆ ಚಂದ್ರಪ್ರದೂತ ಇಲ್ಲಿ ನೋಡ್ರಿ, ಇದು ಅವಂತಿಯ ರಾಜ. ಹೌದ್ರಿ, ಚಂದ್ರಪ್ರದೂತ ಅನ್ನೋ ವ್ಯಕ್ತಿ ಅವಂತಿಗೆ ರಾಜನಾಗಿದ್ದ ಅಂತ ಹೇಳ್ಕೊಳ್ತೀವಿ. ನೆಕ್ಸ್ಟು ಮಹಾಪದ್ಮನಂದ. ಮಹಾಪದ್ಮನಂದ ಮಗಧದ ಅತ್ಯಂತ ಶಕ್ತಿಶಾಲಿ ಆಡಳಿತಗಾರ ರೀ ಮಹಾಪದ್ಮನಂದ, ಮಗಧದ ಅತ್ಯಂತ ಶಕ್ತಿಶಾಲಿ. ಹಾಗಾಗಿ ಇವು 4ಕ್ಕೆ 4 ಸರಿಯಾಗಿದೆ. ಒಂದಿಗೆ ಎಗೆ 1 ಸರಿ ಇದೆ, ಬಿಗೆ 2 ಸರಿ ಇದೆ, ಸಿಗೆ 3 ಸರಿ ಇದೆ, ಡಿಗೆ 4 ಸರಿ ಇದೆ. ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4. ಆಗಿ ಆನ್ಸರ್ ಬಂದು ಎ ಅನ್ನೋದು ನಮಗೆ ಇದು ಸರಿಯಾದ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಇದೆಯಲ್ಲ, ಇದು ನಮಗೆ ಸರಿಯಾದ ಆನ್ಸರ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ. ಬನ್ನಿ ಹಾಗಾದರೆ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ ನಾವು. ನೆಕ್ಸ್ಟ್ ಕ್ವಶನ್ ಬಂದು ವಿತ್ ರೆಫರೆನ್ಸ್ ಟು ದ ರೈಸ್ ಆಫ್ ಮಗಧ ಆಸ್ ಮೋಸ್ಟ್ ಪವರ್ಫುಲ್ ಅಮಾಂಗ್ ದ ಮಹಾಜನಪದ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್? ಬನ್ನಿ ಹಾಗಾದರೆ ಇದು ಇನ್ಕರೆಕ್ಟ್ ಯಾವುದು ಅಂತ ಹೇಳ್ತಾರೆ. ಅದರಲ್ಲಿ ಕಂಡು ಬರ್ತಕ್ಕಂಥ ಯಾವುದಾಗದು ಇನ್ಕರೆಕ್ಟ್ ಅಂತ ಯಾವುದು ಅಂತ ಬಂದಾಗ ನಾವಿಲ್ಲಿ ಕೆಲವೊಂದು ಕಾನ್ಸೆಪ್ಟನ್ನು ನೋಡ್ಕೊಳ್ತಾ ಹೋಗ್ತೀವಿ. ಇಲ್ಲೋಡ್ರಿ, ಹಾಗಾದರೆ ಈ ಒಂದು ಎಲ್ಲ ಮಹಾಜನಪದಗಳಲ್ಲಿ ಮಗಧದ ಉದಯವನ್ನು ಅತ್ಯಂತ ಶಕ್ತಿಶಾಲಿಗೆಂದು ಉಲ್ಲೇಖಿಸಿ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಹೇಳ್ತೇವೆ. ಹಾಗಾದರೆ ಇಲ್ಲಿ ನೋಡಿ, ಪ್ರಮುಖವಾಗಿ ಹೋಗ್ತಾ ಹೋಗೋಣ. ಇದು ಸೇಮ್ ಕಾನ್ಸೆಪ್ಟು, ಸೇಮ್ ಕ್ಲಾಸು ಮತ್ತು ಸೇಮ್ ಒಂದು ಕಾನ್ಸೆಪ್ಟಲ್ಲಿ ಕಂಡು ಬರ್ತಕ್ಕಂಥದ್ದು. ಮಗಧ ರಾಜಗೀರ್ನ ಮೊದಲ ರಾಜಧಾನಿಯಾಗಿ ಆಯಕಟ್ಟಿನ ಹಂತದಲ್ಲಿದೆ ಅಂತೆ. ಅಂದರೆ ಮಗಧ ಅನ್ನೋದು ರಾಜಗಿರಿಗೆ ಮೊದಲ ರಾಜಧಾನಿಯಾಗಿತ್ತು ಮತ್ತು ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾದ ಪ್ಲೇಸಲ್ಲಿ ಇತ್ತು ಅನ್ನೋದು ಇದು ನಮಗೆ ಸರಿಯಾಗಿದೆ. ಇದು ಸರಿಯಾಗಿದೆ. ನೆಕ್ಸ್ಟ್, ಮಗಧ ತನ್ನ ವಿರುದ್ಧದ ಯುದ್ಧಗಳಲ್ಲಿ ಆನೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿದ ಮೊದಲ ವ್ಯಕ್ತಿ ನೆರೆಹೊರೆಯವರು ಅಂತ ಹೇಳ್ತಾರೆ. ಅಂದರೆ ಮಗಧದ ತನ್ನ ವಿರುದ್ಧ ಯುದ್ಧಗಳಲ್ಲಿ ಆನೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿದಂದರೆ ತಮ್ಮ ನೆರೆಹೊರೆಯವರ ವಿರುದ್ಧ ಮಗಧದ ವ್ಯಕ್ತಿಗಳು ಏನು ಮಾಡ್ತಾರೆ? ದೊಡ್ಡ ಪ್ರಮಾಣದಲ್ಲಿ ಆನೆಗಳನ್ನು ಬಳಸ್ತಾರೆ ಅವರನ್ನು ಸೋಲಿಸೋಕೆ. ಇದು ಸಹಿತ ಸರಿಯಾಗಿದೆ ಅಂತ ಹೇಳ್ತೀವಿ. ಇನ್ನು ಮಗಧ ಸಾಮ್ರಾಜ್ಯದ ಆಡಳಿತಗಾರರು ಬ್ರಾಹ್ಮಣ ಪ್ರೋತ್ಸಾಹವನ್ನು ಅನುಭವಿಸಿದ್ರು ಅಂತ. ಇದು ನಮಗಿಲ್ಲಿ ಯಾಕೆಂದ್ರೆ ಇಲ್ಲಿ ಬ್ರಾಹ್ಮಣ ಪ್ರೋತ್ಸಾಹ ಅನ್ನೋದೈತೆ ನೋಡ್ರಿ, ಖಂಡಿತವಾಗಿ ಇದು ನಮಗೆ ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ ಅಂತ ಬಂದಾಗ, ಮಗಧ ಸಾಮ್ರಾಜ್ಯದ ಆಡಳಿತಗಾರ ಬ್ರಾಹ್ಮಣರು ಇಲ್ಲಿ ಅವರನ್ನು ಕೀಳಾಗಿ ಕಾಣ್ತಾ ಇದ್ರು. ಆದರೂ ಸಹಿತ ಅವರು ಕೀಳಾಗಿ ಕಂಡು ಸಹಿತ ಸಾಮ್ರಾಜ್ಯವನ್ನು ತುಂಬ ಪ್ರಬಲವಾಗಿ ಬಳಸಿರ್ತಕ್ಕಂಥ ವ್ಯಕ್ತಿಗಳು ಯಾರಂದರೆ ಮಗಧದ ವ್ಯಕ್ತಿಗಳು, ರಾಜರು ಅಂತ ಕರ್ಕೊಳ್ತೀವಿ. ಹಾಗಾದರೆ ಈ ಆಪ್ಷನ್ ನಮಗೆ ತಪ್ಪಾಗುತ್ತೆ. ಹಾಗಾದರೆ ಕೇವಲ 3 ಮಾತ್ರ ನಮಗೆ ತಪ್ಪಾಗುತ್ತೆ. ನೋಡ್ತಾ ಹೋಗಿ, ಆಯ್ಕೆ 1 2, ಆಯ್ಕೆ 2 1 3, ಕೇವಲ 3. ಹಾಗಾದರೆ ಆಪ್ಷನ್ ಬಂದು ನಮಗೆ 3 ಅನ್ನೋದು ನಮಗಿದು ಸರಿಯಾದ ಉತ್ತರವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಬನ್ನಿ ನೆಕ್ಸ್ಟ್ ಒಂದು ಪ್ರಶ್ನೆಗೆ ಹೋಗೋಣ ನಾವು. ನೆಕ್ಸ್ಟ್ ಪ್ರಶ್ನೆ, ದ ಕ್ಯಾಪಿಟಲ್ ಆಫ್ ಮಗಧ ಎಂಪೈರ್ ಪಾಟಲಿಪುತ್ರ ವಾಸ್ ದ ಕಾಲ್ಡ್ ವಾಟರ್ ಫೋರ್ಟ್ ಅಂತ ಇದೆ. ಅಂದರೆ ಜಲದುರ್ಗ ಅಂತ ಇದೆ. ಇಟ್ ವಾಸ್ ದ ಸರೌಂಡೆಡ್ ಬೈ, ಅಂದರೆ ಈ ಒಂದು ಮಗಧ ಅನ್ನೋದೇನಿದೆ, ಮಗಧ ಅನ್ನೋದು ಒಂದು ನಾವೇನು ಕರಿತಾ ಹೋಗ್ತೀವಿ, ಪಾಟಲಿಪುತ್ರವನ್ನು ಜಲದುರ್ಗ ಅಂದರೆ ಮಗಧದ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರವನ್ನು ಜಲದುರ್ಗ ಅಂತ ಕರಿತೀವಿ. ನೋಡ್ರಿ, ಪಾಟಲಿಪುತ್ರ ಏನಿದೆ, ಈ ಇದು ಆ್ಯಕ್ಚುಲಿ ಪರಲಿಪುತ್ರ ಅಂತ ಆಗಿದೆ. ಸ್ವಲ್ಪ ನೀವು ಇದನ್ನ ಪಾಟಲಿಪುತ್ರ ಅಂತ ತಿಳ್ಕೊಬೇಕು. ಯಾವ ಪುತ್ರ ಇದು? ಪಾಟಲಿಪುತ್ರ. ಹಾಗಾದರೆ ಪಾಟಲಿಪುತ್ರ ನಗರ ಏನಿದೆ, ಈ ಪಾಟಲಿಪುತ್ರ ನಗರವನ್ನು ಜಲದುರ್ಗ ಅಂತ ಕರೀತಾರೆ. ಯಾಕೆ ಜಲದುರ್ಗ ಅಂತ ಕರೀತಾರೆ ಸ್ವಲ್ಪ ನೋಡ್ತಾ ಹೋಗೋಣ. ಇದನ್ನ ನೀವು ಪಾಟಲಿಪುತ್ರ ಅಂದ್ಕೊಂಬಿಡಿ, ಪಾಟಲಿಪುತ್ರ ಅಂತ ಕರ್ಕೊಳ್ತೀವಿ. ಹಾಗಾದರೆ ಪಾಟಲಿಪುತ್ರ ಅಂತ ಬಂದಾಗ ಯಾಕೆಂದರೆ ಪಶ್ಚಿಮದಿಂದ ಇದು ಗಂಗಾ ನದಿ. ನೋಡ್ರಿ, ಇಲ್ಲಿ ಪೂರ್ವ ಪಶ್ಚಿಮ ಈ ಭಾಗದಲ್ಲಿ ಇಲ್ಲಿ ಯಾವ ನದಿ ಹರಿತಾ ಇತ್ತು ಅಂದರೆ ಗಂಗಾ ನದಿ ಹರಿತಾ ಇತ್ತು. ಇನ್ನು ಉತ್ತರಕ್ಕೆ ಇಲ್ಲಿ ಸೋನ್ ನದಿ ಹರಿತಾ ಇದೆ. ಯಾವ ನದಿ ಹರಿತಾ ಇದೆ? ಸೋನ್ ನದಿ ಹರಿತಾ ಇದೆ ಉತ್ತರಕ್ಕೆ. ಇನ್ನಷ್ಟು ದಕ್ಷಿಣಕ್ಕೆ ಮತ್ತು ನೋಡ್ರಿ, ದಕ್ಷಿಣಕ್ಕೆ ಪಪ್ಪೂನ್ ನದಿ ಹರಿತಾ ಇದೆ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ಒಂದು ನದಿ ಹರಿತಾ ಇದೆ. ಅದು ನಾವು ಪಪ್ಪೂನ್ ನದಿ ಅಂತ ಕರ್ಕೊಳ್ತೀವಿ. ಯಾವ ನದಿ? ಪಪ್ಪೂನ್ ನದಿ ಅಂತ ಕರ್ಕೊಳ್ತೀವಿ. ಹಾಗಾದರೆ ಇವೆಲ್ಲವೂ ಸಹ ಸರಿಯಾಗಿ ನಮಗೆ ಕಂಡುಬರ್ತವೆ. ಹಾಗಾಗಿ ಇದನ್ನು ಜಲದುರ್ಗ ಅಂತೀವಿ. ಈ 4 ಕಡೆಗಳಲ್ಲಿ ನೀರಿದ್ದು, 4 ಕಡೆ ನೀರಿದ್ದಾರೆ, 3 ಕಡೆ 4 ಕಡೆ ನೀರಿದೆ. 4 ಕಡೆ ನೀರಿದ್ದು 4 ದಿಕ್ಕುಗಳಿಗೆ ಜಲಮಾರ್ಗದ ಮೂಲಕ ಇವರು ವ್ಯಾಪಾರ ಸಂಪರ್ಕ ಹೊಂದಿರ್ತಾರೆ, ಜನಸಂಪರ್ಕ ಹೊಂದಿರ್ತಾರೆ. ಹಾಗಾಗಿ ಇದನ್ನು ನಾವು ಏನು ಕರಿತೀವಿ? ಜಲದುರ್ಗ ಅಂತ ಕರ್ಕೊಳ್ತೀವಿ. ಮಗಧದ ರಾಜಧಾನಿ ಆಗಿರ್ತಕ್ಕಂಥ ಪಾಟಲಿಪುತ್ರವನ್ನು ಜಲದುರ್ಗ ಅಂತಾರೆ, ಅಥವಾ ಇದನ್ನ ವಾಟರ್ ಫೋರ್ಟ್ ಅಂತ ಕರೀತಾರೆ. ಕಾರಣ ಇಷ್ಟೇ, ಪಶ್ಚಿಮದಿಂದ ಗಂಗಾ ನದಿ, ಉತ್ತರದಿಂದ ಸೋನ್ ನದಿ, ದಕ್ಷಿಣದಿಂದ ಪಪ್ಪೂನ್ ನದಿ ಕಂಡುಬರೋ ಕಾರಣಕ್ಕಾಗಿ ಇದನ್ನು ಜಲದುರ್ಗ ಅಂತೇಳಿ ಕರಿತಾ ಹೋಗ್ತೀವಿ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಇದು ಇರಾನಿಯನ್ ಆ್ಯಂಡ್ ಮೆಸೊಡೋನಿಯನ್ ಇನ್ವೈಷನ್ಸ್ ಅಂತ ಇದೆ. ಅಂದರೆ ಇರಾನಿಯನ್ನರ ಮತ್ತು ಮೆಸೊಡೋನಿಯರ ಆಕ್ರಮಣ ಅಂತ. ಅಂದರೆ ಭಾರತಕ್ಕೆ ಇವರ ಆಕ್ರಮಣ ಆಗುತ್ತೆ,
ಆಗ ಇಲ್ಲಿಯೂ ಸಹಿತ ಕೆಲವೊಂದು ಕಾನ್ಸೆಪ್ಟ್ಗಳು ನೋಡ್ತಾ ಹೋಗ್ತೀವಿ, ಕೆಲವೊಂದು ಟಾಪಿಕ್ಗಳು ನೋಡ್ತಾ ಹೋಗ್ತೀವಿ NCERT ಅಲ್ಲಿ. ಅವುಗಳನ್ನು ಸಹಿತ ನಾವು ವಿಷಯಗಳನ್ನು ಇಲ್ಲಿ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಬನ್ನಿ ಇಲ್ಲಿನ ಏನು ಪ್ರಶ್ನೆಗಳು ನೋಡ್ತಾ ಹೋಗೋಣ ನಾವು. ವಿಚ್ ರೆಫರೆನ್ಸ್ ದ ಇರಾನಿಯನ್ ಇನ್ವೈಷನ್ಸ್ ಆಫ್ ದ ಇಂಡಿಯಾ ಇನ್ 6th century BC, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಇದೆ. ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದ ಮೇಲೆ ಇರಾನಿಯನ್ನರ ಆಕ್ರಮಣವನ್ನು ಉಲ್ಲೇಖಿಸಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ. ಅಂದರೆ ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಾಗ ಇರಾನಿಯನ್ನರು ಭಾರತಕ್ಕೆ ಬರ್ತಾರೆ, ಅವರ ಯಾವ ಹೇಳಿಕೆಗಳು ನಮಗೆ ಇಲ್ಲಿ ಸರಿಯಾಗಿವೆ ಅಂತ ಹೇಳ್ತಾ ಹೋಗ್ತೀವಿ. ಇದು ಕ್ಲಾಸ್ 10 ಇರ್ತಕ್ಕಂಥದ್ದು. ಅಂದರೆ ಇದು ಕ್ಲಾಸ್ 10ಕ್ಕಿಂತ ಅಧ್ಯಾಯ 10 ವರ್ಗ 11ರಲ್ಲಿ ಕಂಡುಬರ್ತಕ್ಕಂಥ ಓಲ್ಡ್ NCERT ಒಂದು ಕಾನ್ಸೆಪ್ಟು. ಇರಾನಿನ ಅಕಿಮಿನಿಯನ್ ದೊರೆ ಕ್ರಿಸ್ತಪೂರ್ವ 516 ಪಂಜಾಬಿನ ಈ ಒಂದು ಕೆಲವು ಭಾಗಗಳನ್ನು ಈತ ವಶಪಡಿಸಿಕೊಂಡ. ಆ್ಯಕ್ಚುಲಿ ಡೇರಿಯಸ್ ಈತ. ಡೇರಿಯಸ್ ಅನ್ನೋ ವ್ಯಕ್ತಿ ಇರಾನಿನ ಕೆಲವೊಂದು ಪ್ರದೇಶಗಳನ್ನು 512ರಲ್ಲಿ ಈತ ಮೊದಲು ಬಾರಿಗೆ ವಶಪಡಿಸಿಕೊಂಡ. ಹಾಗಾದರೆ ಇದು ಸಹಿತ ನಮಗೆ ಸರಿಯಾಗಿದೆ. ವಿಷಯಕ್ಕೆ ಹೋಗೋಣ ನಾವು. ಅವರು ಭಾರತದಲ್ಲಿ ಕರೋಸ್ತಿ ಲಿಪಿಯನ್ನು ಪರಿಚಯ ಮಾಡ್ತಾರೆ. ಖಂಡಿತವಾಗಿ ಇರಾನಿಯನ್ ಭಾರತಕ್ಕೆ ಬಂದು ಏನು ಇದು ಕರೋಸ್ತಿ ಅಂತ ಇದೆ. ಕರೋಸ್ತಿ ಅನ್ನೋಕ್ಕಿಂತ ನಾವು ಇದನ್ನು ನೋಡಿ ಇಂಪಾರ್ಟೆಂಟ್ ನೋಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಕರೋಸ್ತಿ ಅನ್ನೋದು ನಮಗೆ ಈ ಒಂದು ಪದ ಆಗುತ್ತೆ. ಕರೋಸ್ತಿ ಆಗಿದೆ, ಟ್ರಾನ್ಸ್ಲೇಟ್ ಆಗುತ್ತಿದೆ. ಯಾಕಂದರೆ ನಾವು ಕರೋಸ್ಟಿಯನ್ನು ನಾವು ಇರಾನಿಯನ್ನರಿಂದ ಕಲ್ತ್ಕೊಳ್ತೀವಿ. ಕರೋಸ್ಟಿ ಲಿಪಿಯನ್ನು ಯಾರು ಕಲಿಸ್ಕೊಡ್ತಾರೆ? ನಮಗೆ ಇರಾನಿಯನ್ನರು ಕಲಿಸ್ಕೊಡ್ತಾರೆ. ಇದು ಸಹಿತ ನಮಗೆ ಸರಿಯಾಗಿ ಕಂಡುಬರ್ತಕ್ಕಂಥ ಕಾನ್ಸೆಪ್ಟು. ಇನ್ನು ನೆಕ್ಸ್ಟ್, ಇರಾನಿನ ಆಡಳಿತಗಾರರು ಗ್ರೀಕ್ ಬರಹದಿಂದ ದೊಡ್ಡ ಸಂಪತ್ತಿನ ಬಗ್ಗೆ ಮಾಹಿತಿ ತಿಳ್ಕೊಳ್ತಾರೆ. ಹಾಗಾದರೆ ಇರಾನಿನ ಆಡಳಿತಗಾರರು ಗ್ರೀಕರಿಂದ ಭಾರತದ ಸಂಪತ್ತಿನ ಬಗ್ಗೆ ತಿಳ್ಕೊಂಡ್ರು ಅನ್ನೋದು ಇದೆಯಲ್ಲ, ಇದು ನಮಗೆ ಸಂಪೂರ್ಣವಾಗಿ ರಾಂಗ್ ಆಗುತ್ತೆ. ಯಾಕೆ ಅಂದರೆ ಗ್ರೀಕರು ಇರಾನಿಯವರಿಂದ ಭಾರತದ ಸಂಪತ್ತಿನ ಬಗ್ಗೆ ಮಾಹಿತಿ ತಿಳ್ಕೊಳ್ತಾರೆ ಹೊರತು ಇರಾನ್ ಅವರು ಗ್ರೀಕರಿಂದ ತಿಳ್ಕೊಳಲ್ಲ. ಹಾಗಾಗಿ ಇದು ನಮಗಿದು ಆಪ್ಷನ್ ರಾಂಗ್ ಆಗುತ್ತೆ. ಹಾಗಾದರೆ 1 ಮತ್ತು 2 ಮಾತ್ರ ಹೇಳಿಕೆಗಳು ಸರಿಯಾಗುತ್ತೆ. 1 ಮತ್ತು 2 ಹೇಳಿಕೆಗಳು ಯಾವ ಅಂತ ನೋಡ್ತಾ ಹೋಗಿ. ಆಪ್ಷನ್ ಎ ಇದೆ, 1 ಮತ್ತು 2 ಹೇಳಿಕೆಗಳು ಇದು ಸರಿಯಾಗಿದೆ ಅನ್ನೋದು ನಮಗೆ ಆಪ್ಷನ್ ಆಗುತ್ತೆ. ಬನ್ನಿ ಹಾಗಾದರೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನಾವು. ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ ಡೈನಸ್ಟೀಸ್ ವಾರ್ ರೂಲಿಂಗ್ ಓವರ್ ನಾರ್ತ್ ಇಂಡಿಯನ್ ಅಟ್ ದ ಟೈಮ್ ಆಫ್ ಅಲೆಕ್ಸಾಂಡರ್ಸ್ ಇನ್ವೇಷನ್ಸ್ ಅಂತ ಇದೆ. ಅಂದರೆ ಅಲೆಕ್ಸಾಂಡರ್ ಆಕ್ರಮಣ ಸಮಯದಲ್ಲಿ ಕೆಳಗಿನ ಯಾವ ರಾಜವಂಶ ಉತ್ತರ ಭಾರತದ ಮೇಲೆ ಆಳ್ವಿಕೆ ನಡೆಸುತ್ತಿತ್ತು ಅಂತ. ನೋಡ್ರಿ, ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಕೆಳಗಿನ ಯಾವ ರಾಜವಂಶ ಉತ್ತರ ಭಾರತದ ಮೇಲೆ ದಾಳಿ ನಡೆಸ್ತಿತ್ತು ಅಂದರೆ ಇಲ್ಲಿ ನಂದವಂಶ, ಮೌರ್ಯವಂಶ, ಹಾರ್ನ್ ಅಂತ ಇದೆ. ಆ್ಯಕ್ಚುಲಿ ನಾವು ಶುಂಗ ಅಂದ್ಕೊತೀವಿ, ಶುಂಗ ಮನೆತನ ಅಂತ ಕರ್ಕೊಳ್ತೀವಿ. ಶುಂಗ ಮನೆತನ, ಇನ್ನೊಂದು ಕಣ್ವ ಮನೆತನ. ಕ್ಯಾನ್ವಸ್ ಅದೇ, ಅದು ಸ್ವಲ್ಪ ಟ್ರಾನ್ಸ್ಲೇಟ್ ಚೇಂಜ್ ಆಗುತ್ತೆ. ಕಣ್ವ ಮನೆತನ ಅಂತೇಳಿ ಇದನ್ನು ನಾವು ಕರ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಇದು ಯಾರು ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಮನೆತನ ಯಾವುದು ಅಂದರೆ ನಂದ ಮನೆತನ. ಹಾಗಾದರೆ ಅಲೆಕ್ಸಾಂಡರ್ ಭಾರತಕ್ಕೆ ಯಾವ ಬಂದ? ಸಾಮಾನ್ಯ ಶಕಪೂರ್ವ 326ಕ್ಕೆ ಅಲೆಕ್ಸಾಂಡರ್ನ ಒಂದು ಆಗಮನ ಆಗುತ್ತೆ. ಅಂತಹ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಾಗಿದ್ದ ಅಂತ ಬಂದಾಗ ಇಂಪಾರ್ಟೆಂಟ್ ಆಗಿ ಇಲ್ಲಿ ಈತ ಮಗಧ ಧನನಂದ ಅಂತ ಕರ್ಕೊಳ್ತೀವಿ. ಧನನಂದ ಈ ವ್ಯಕ್ತಿ ಆಳ್ವಿಕೆ ಮಾಡಿ, ಹಾಗಾಗಿ ನಂದ ವಂಶದ ಕೊನೆಯ ರಾಜ್ಯ ಧನನಂದ ಆಳ್ವಿಕೆ ಮಾಡ್ತಾ ಇದ್ದ. ಬಟ್ ಈತ ವಾಪಸ್ ಹೋಗ್ತಾನೆ, ಯಾಕಂದರೆ ಒಂದು ಭಯ ಪಟ್ಕೊಂಡು ವಾಪಸ್ ಹೋಗ್ತಾನೆ ಅಲೆಕ್ಸಾಂಡರ್. ಓಕೆನಾ? ಈ ಒಂದು ಕಾನ್ಸೆಪ್ಟು ನಮಗೆ ಆಗ್ತಕ್ಕಂಥದ್ದು. ಹಾಗಾದ್ರೆ ಆನ್ಸರ್ ಇದು ನಮಗೆ ನಂದ ಅನ್ನೋದು ನೋಡ್ಕೊಳ್ತಾ ಹೋಗ್ತೀವಿ. ಬನ್ನಿ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ ನಾವು. ದ ಮೆಸೋಡಿಯನ್ ರೂಲರ್ ಅಲೆಕ್ಸಾಂಡರ್ ಇನ್ವೈಟೆಡ್ ಇಂಡಿಯಾ 4th century BC. ಹಿ ವಾಸ್ ಟೆಂಪ್ಡ್ ಇನ್ವಾಡೆಡ್ ಟು ಬಿಕಾಸ್ ಅಂತ ಇದೆ. ಅಂದರೆ ಇಂಪಾರ್ಟೆಂಟ್ ಆಗಿ ಮೆಸೋಡೋನಿಯನ್ ದೊರೆ ಅಲೆಕ್ಸಾಂಡರ್ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಭಾರತವನ್ನು ಆಕ್ರಮಿಸಿದನು. ಅವರು ಭಾರತವನ್ನು ಆಕ್ರಮಿಸಲು ಪ್ರಚೋದಿತ. ಯಾಕೆ ಬರೋಕ್ಕೆ ಅವ್ರ ಕಾರಣ ಆಯಿತು? ಅಲೆಕ್ಸಾಂಡರ್ ಭಾರತಕ್ಕೆ ಬರಲಿಕ್ಕೆ ಏನು ಪ್ರಚೋದನೆ ಆಯಿತು ಅವ್ರ ಮೇಲೆ ಅಂದರೆ ಇದು ಸೇಮ್, ಇದು ಅಧ್ಯಾಯ 11 ನೋಡ್ರಿ. ಇದು 11th ಕ್ಲಾಸ್ 11ನೇ ತರಗತಿಯ 11ನೇ ಅಧ್ಯಾಯದಲ್ಲಿ ಕಂಡುಬರ್ತಕ್ಕಂಥ ಓಲ್ಡ್ NCERT ಒಂದು ವಿಷಯ ಆಗಿರ್ತಕ್ಕಂಥದ್ದು. ಬರೋಣ, ನೋಡ ಹೋಗೋಣ. ಹೆರೋಡೋಟಸ್ ಮತ್ತು ಇತರ ಗ್ರೀಕ್ ಬರಹಗಾರರು ಭಾರತದ ಮೇಲೆ ಅಸಾಧಾರಣ ಸಂಪತ್ತಿನ ಬಗ್ಗೆ ಬರೆದಿದ್ದಾರೆ. ಹೌದ್ರಿ, ಹೆರೋಡೋಟಸ್ ಮತ್ತು ಗ್ರೀಕ್ ಬರಹಗಾರರಿಂದ ಅಲೆಕ್ಸಾಂಡರ್ ಭಾರತಕ್ಕೆ ಬರೋಕ್ಕೆ ಸಂಪತ್ತಿನ ಬಗ್ಗೆ ಮಾಹಿತಿಯನ್ನು ತಗೊಳ್ತಾನೆ. ಇದು ಸಹಿತ ಸರಿಯಾಗಿದೆ. ಮತ್ತು ಇನ್ನೊಂದು, ಅವರು ಭೌಗೋಳಿಕ ವಿಚಾರಣೆಯನ್ನು ಮತ್ತು ನೈಸರ್ಗಿಕ ಇತಿಹಾಸವನ್ನು ಬಲವಾಗಿ ಉತ್ಸಾಹವನ್ನು ಹೊಂದಿದ್ರು ಅಂತ. ಖಂಡಿತವಾಗಿ ಭಾರತದ ಭೌಗೋಳಿಕವಾಗಿ ಭಾರತದ ಒಂದು ನೈಸರ್ಗಿಕ ಸಂಪತ್ತಿನ ಬಗ್ಗೆ ಅಪಾರವಾದ ಉತ್ಸಾಹವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದ ಅಲೆಕ್ಸಾಂಡರ್. ಮತ್ತು ಭಾರತೀಯ ಉಪಖಂಡವನ್ನು ವಾಯುವ್ಯ ಭಾಗದಲ್ಲಿ ಯಾವುದೇ ಪ್ರಬಲ ರಾಜ್ಯ ಇಲ್ಲದಿರುವುದು. ಅಂದರೆ ಭಾರತದ ವಾಯುವ್ಯ ಉಪಖಂಡದಲ್ಲಿ ಯಾವುದೇ ಒಂದು ಪ್ರಬಲ ರಾಜ್ಯ, ಯಾಕಂದರೆ ಅದಕ್ಕಿಂತ ಮುಂಚೆ ಪರ್ಷಿಯನ್ನರು ಬಂದಿದ್ರು, ಬಟ್ ಪರ್ಷಿಯನ್ನರು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಹಾಗಾಗಿ ಅಷ್ಟು ಪ್ರಬಲವಾದ ವ್ಯಕ್ತಿಗಳು ಇಲ್ಲದ ಕಾರಣಕ್ಕಾಗಿ ಭಾರತಕ್ಕೆ ಬರಲಿಕ್ಕೆ ಇವೆಲ್ಲ ಹೇಳಿಕೆಗಳು ಕಾರಣ ಆಗ್ತದೆ. ಹಾಗಾದರೆ ಎಲ್ಲವೂ ಸಹಿತ ಸರಿಯಾಗಿದೆ. ಹಾಗಾಗಿ ಇದು ಆನ್ಸರ್ ಬಂದು ನಮಗೆ ಮೇಲಿನ ಎಲ್ಲವೂ ಅನ್ನೋದು ನಮಗೆ ಸರಿಯಾದ ಆನ್ಸರ್ ಆಗುತ್ತೆ. ಮೇಲಿನ ಎಲ್ಲವೂ ಅನ್ನೋದು. ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನಾವು. ನೆಕ್ಸ್ಟ್ ಕ್ವಶನ್ ಈಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಅಲೆಕ್ಸಾಂಡರ್ ಇನ್ವೇಷನ್ಸ್ ಆಫ್ ಇಂಡಿಯಾ ಅಂತ ಇದೆ. ಭಾರತದ ಮೇಲೆ ಅಲೆಕ್ಸಾಂಡರ್ ಆಕ್ರಮಣಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದೆ. ಹಾಗಾದರೆ ಇದು ಅಧ್ಯಾಯ 11 ಕ್ಲಾಸ್ 11ನೇ ಕ್ಲಾಸಲ್ಲಿ ಕಂಡುಬರ್ತಕ್ಕಂಥ ಓಲ್ಡ್ NCERT ಒಂದು ಕಾನ್ಸೆಪ್ಟ್ ಇದೆ. ತಕ್ಷಶಿಲೆ ದೊರೆ ಅಂಬಿ ಅಲೆಕ್ಸಾಂಡರ್ ವಿರುದ್ಧ ಪ್ರಬಲವಾದ ಪ್ರತಿರೋಧವನ್ನು ಮುಂದೂಡಿದ ಅಂತ ಇದೆ. ಹಾಗಾಗಿ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಇಲ್ಲಿ ಯಾವುದು ತಪ್ಪಾಗಿದೆ, ಇಲ್ಲಿ ನೋಡಿ ಕೆಳಗಿದೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ. ಹಾಗಾಗಿ ಆ್ಯಕ್ಚುಲಿ 100% ಇದು ನಮಗೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂದರೆ
ತಕ್ಷಶಿಲೆಯ ರಾಜ ಅಂಬಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಅವನ ಮೇಲೆ ಯುದ್ಧವನ್ನು ಮಾಡದೆ ಅವನಿಗಿತ ಶರಣಾಗತ್ಯ ಆಗ್ತಾನೆ, ಆತ್ಮ ಸಮರ್ಪಣೆ ಮಾಡ್ಕೊಳ್ತಾನೆ. ತನ್ನ ಕಿರೀಟವನ್ನು ಅವನ ಪಾದಕ್ಕಿಟ್ಟು, ಅವನ ಖಡ್ಗವನ್ನು ಅವನ ಪಾದಕ್ಕಿಟ್ಟು ಶರಣಾಗತಿಯಾಗಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ದ. ಹಾಗಾಗಿ ಜೊತೆಗೆ ಭಾರತೀಯ ರಾಜ ಪೌರಸ್ನ ವಿರುದ್ಧವಾಗಿ ಅಲೆಕ್ಸಾಂಡರ್ ಪರವಾಗಿ ತಾನು ಸಪೋರ್ಟ್ ಕೊಟ್ಟ ಕಾರಣಕ್ಕಾಗಿ ತನ್ನ ದೇಶದ್ರೋಹಿ ರಾಜ ಅಂತ ಕರಿತೀವಿ ಅಂಬಿಯನ್ನು ಕರಿತೀವಿ ನಾವು, ದೇಶದ್ರೋಹಿ ರಾಜ ಅಂತ ಕರ್ಕೊಳ್ತೀವಿ. ಹಾಗಾಗಿ ಇದು ಸರಿ ಇದೆ, ತಪ್ಪಾಗಿದೆ, ಇದು 100% ತಪ್ಪಾಗಿದೆ. ಮತ್ತು ವಿಷಯಕ್ಕೆ ಹೋಗೋಣ ನಾವು. ನೋಡಿ ಸ್ವಲ್ಪ ನೆನಪಿರಲಿ ಇದು. ನೆಕ್ಸ್ಟ್, ಭಾರತದಲ್ಲಿ ಅಲೆಕ್ಸಾಂಡರ್ ವಿರುದ್ಧದ ಪ್ರಬಲವಾದ ಪ್ರತಿರೋಧ ಪೌರಸ್ನಿಂದ ಬಂದಿತ್ತು. ಖಂಡಿತವಾಗಿ ಅಲೆಕ್ಸಾಂಡರ್ ವಿರುದ್ಧ ಭಾರತೀಯ ಪಂಜಾಬಲ್ಲಿ ಆಳ್ವಿಕೆ ಮಾಡುವಂಥ ರಾಜ ಪೌರಸ್ ಖಂಡಿತವಾಗಿ ಆತನಿಗೆ ಪ್ರಬಲವನ್ನು ಓಡ್ತಾನೆ, ಸರಿ ಇದೆ. ಶೌರ್ಯ ಮತ್ತು ಧೈರ್ಯವು ಅಲೆಕ್ಸಾಂಡರ್ ಅನ್ನು ಬಹಳವಾಗಿ ಪ್ರಭಾವಿಸುತ್ತೆ. ಅಂದರೆ ಇಲ್ಲಿ ಶೌರ್ಯ ಮತ್ತು ಧೈರ್ಯವು ಅಲೆಕ್ಸಾಂಡರ್ನ ಬಹಳವಾಗಿ ಪ್ರಭಾವಿಸುತ್ತೆ. ಅಂದರೆ ಅಲೆಕ್ಸಾಂಡರ್ನ ಧೈರ್ಯ ಮತ್ತು ಅಲೆಕ್ಸಾಂಡರ್ನ ಶೌರ್ಯ ಅನ್ನೋದು ಬಹಳ ಯಾರ ಪೌರಸ್ನ ಒಂದು ಧೈರ್ಯ ಅವನನ್ನು ಪ್ರಭಾವ ಮಾಡಿತ್ತು ಅನ್ನೋದು ಹೇಳ್ತೀವಿ, ಸರಿ ಇದೆ. ಬಲಿಷ್ಠರಿಂದ ಹೆದರಿ ಬಿಯಾಸ್ ನದಿಯಿಂದ ಆಚೆ ಭಾರತಕ್ಕೆ ಪ್ರವೇಶಿಸಲು ಅವನ ಸೇನೆ ನಿರಾಕರಿಸಿತು. ಇದು ಸಹಿತ ಸರಿಯಾಗಿದೆ. ಯಾಕಂದರೆ ಇಲ್ಲಿ ಇಂಪಾರ್ಟೆಂಟಾಗಿ ಇಲ್ಲಿ ಬಿಯಾಸ್ ನದಿಯನ್ನು ದಾಟಿದ ಮೇಲೆ ಅಲ್ಲಿ ಧನನಂದ ಆಳ್ವಿಕೆ ಮಾಡ್ತಾ ಇದ್ದ. ಧನನಂದನ ಒಂದು ಆಳ್ವಿಕೆಗೆ ಅವನ ಸೈನ್ಯ ಹೆದರ್ಕೊಂಡು ಹೋಗಿತ್ತು ಅನ್ನೋದು. ಗಂಗಾ ಕಣಿವೆಯಲ್ಲಿ ನಂದ ಸಾಮ್ರಾಜ್ಯ ಸೈನ್ಯ, ಖಂಡಿತವಾಗಿ ಗಂಗಾ ಕಣಿವೆಯಲ್ಲಿ ನಂದ ಸಾಮ್ರಾಜ್ಯ ಸೈನ್ಯ ಇತ್ತು. ಹಾಗಾಗಿ ಇವು ಹೆದರ್ಕೊಂಡು ವಾಪಸ್ ಹೋಗೋಕೆ ಅದು ಟ್ರೈ ಮಾಡುತ್ತೆ. ಇಲ್ಲಿ ಯಾವುದು ತಪ್ಪಾಗಿದೆ ಅಂದರೆ ತಕ್ಷಶಿಲೆಯ ರಾಜ ಅಂಬಿ ಅನ್ನೋ ಒಂದು ಆಪ್ಷನ್ ಏನಿದೆ ಇದು ನಮಗೆ ತಪ್ಪಾಗಿ ಕಂಡು ಬರ್ತಕ್ಕಂಥದ್ದು. ಹಾಗಾದರೆ ನೋಡ್ರಿ, ಪ್ರಮುಖವಾಗಿ ನಮಗೆ ಕೇವಲ ಒಂದು ಅನ್ನೋದು ನೋಡ್ರಿ, ಕೇವಲ ಇಲ್ಲಿ ಒಂದಿದೆಯಲ್ಲ, ಇದು ನಮಗೆ ಆನ್ಸರು ಸರಿಯಾಗಿ. ಯಾವುದು ತಪ್ಪಾಗಿದೆ ಅಂದರೆ ಇದು ಮಾತ್ರ ತಪ್ಪಾಗಿದೆ ಅನ್ನೋದು ನಾವು ನೋಡ್ತಾ ಹೋಗ್ತೀವಿ. ಬನ್ನಿ ನೆಕ್ಸ್ಟ್ ಒಂದು ಪ್ರಶ್ನೆಗೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಎಫೆಕ್ಟ್ ಆಫ್ ಅಲೆಕ್ಸಾಂಡರ್ ಇನ್ವೇಷನ್ಸ್ ಆಫ್ ಇಂಡಿಯಾ ಅಂತ. ಅಂದರೆ ಭಾರತದ ಮೇಲೆ ಅಲೆಕ್ಸಾಂಡರ್ ಆಕ್ರಮಣ ಪರಿಣಾಮದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಭಾರತಕ್ಕೆ ಅಲೆಕ್ಸಾಂಡರ್ ಬಂದ ಮೇಲೆ ಏನು ಪರಿಣಾಮ ಅದು ನೋಡ್ತಾ ಹೋಗೋಣ. ಸೇಮ್ ಅಧ್ಯಾಯ 11 ಕ್ಲಾಸ್ 11ರಲ್ಲಿ ಓಲ್ಡ್ ಇನ್ಸೈಟಲ್ಲಿ ಕಂಡುಬರ್ತಕ್ಕಂಥ ಕಾನ್ಸೆಪ್ಟು. ಇದು ಭಾರತದ ಮತ್ತು ಗ್ರೀಕ್ಸ್ ನಡುವೆ ಭೂಮಿ ಮತ್ತು ಸಮುದ್ರದ ಮೂಲಕ 4 ವಿಭಿನ್ನ ಮಾರ್ಗಗಳನ್ನು ತೆರೆಯಿತು. ಖಂಡಿತವಾಗಿ ಹೌದ್ರಿ ಇದು. ಯಾಕೆ ಅಂತ ಬಂದಾಗ ನೋಡ್ರಿ, ಯಾವ್ದು ಸರಿಯಾಗಿದೆ ಅಂತ ಇದೆ. ಸರಿಯಾಗಿದೆ. ಭಾರತ ಮತ್ತು ಗ್ರೀಸ್ ನಡುವಿನ ಭೂಮಿ ಮತ್ತು ಸಮುದ್ರದ ಮೂಲಕ 4 ಮಾರ್ಗಗಳು ಇಲ್ಲಿ ಕರ್ಕೊಳ್ತವೆ. ಭಾರತಕ್ಕೆ ಈಸಿಯಾಗಿ ಈ ಗ್ರೀಕರು ಬರಲಿಕ್ಕೆ ಈಸಿಯಾದ ಮಾರ್ಗಗಳು ಸಿಗ್ತವೆ. ಅಲೆಕ್ಸಾಂಡರ್ ಜೊತೆಗಿದ್ದ ಇತಿಹಾಸಕಾರರು ಮತ್ತು ಭೂಗೋಳಶಾಸ್ತ್ರಜ್ಞರು ವಿವಿಧವಾದ ಖಾತೆಯನ್ನು ಬಿಟ್ಟುಕೊಟ್ಟರು. 14 ಶತಮಾನದಲ್ಲಿ ಭಾರತ ಅಂದರೆ 4ನೇ ಶತಮಾನದಲ್ಲಿ ಏನಾಗುತ್ತೆ, ಅನೇಕ ಇತಿಹಾಸಕಾರರು, ಅನೇಕ ಭೂಗೋಳಶಾಸ್ತ್ರಜ್ಞರು ಅನೇಕ ವಿಷಯಗಳನ್ನು ನಮಗಿಲ್ಲಿ ಹಂಚಿಕೊಡ್ತಾರೆ. ಇದು ಸಹಿತ ಸರಿಯಾಗಿದೆ. ವಾಯುವ್ಯ ಭಾರತದಲ್ಲಿ ಸಣ್ಣ ಸಣ್ಣ ರಾಜ್ಯಗಳ ಅಧಿಕಾರವನ್ನು ನಾಶಪಡಿಸುವಲ್ಲಿ ಮೂಲಕ ಅಲೆಕ್ಸಾಂಡರ್ ಆಕ್ರಮಣವನ್ನು ಮೌರ್ಯ ಸಾಮ್ರಾಜ್ಯದ ವಿಸ್ತರಣೆಗೆ ಇಲ್ಲಿ ದಾರಿ ಮಾಡಿಕೊಡ್ತಾ. ಅಂದರೆ ವಾಯುವ್ಯ ಭಾರತದಲ್ಲಿ ಸಣ್ಣ ಸಣ್ಣ ಆಕ್ರಮಣಗಳು ಏನಾಗ್ತವೆ, ಒಂದು ಸಾಮ್ರಾಜ್ಯವನ್ನು ಕಟ್ಕೊಳ್ತಾ ಹೋಗ್ತವೆ. ಅದ್ರ ಜೊತೆಗೆ ಮುಂದೆ ಮೌರ್ಯ ಸಾಮ್ರಾಜ್ಯದ ಸಹಿತ ತರ್ಕೊಳ್ಳೋಕ್ಕೆ ಈ ಒಂದು ದಾರಿ ಈಸಿ ಆಗುತ್ತೆ ಅನ್ನೋದು ನಮಗೆ ಕಾಣ್ಕೊಳ್ತಕ್ಕಂಥ. ಹಾಗಾಗಿ ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಇಲ್ಲಿ 1, 2, 3 ಸಹಿತ ನಮಗೆ ಇಲ್ಲಿ ಏನಾಗಿದೆ, ಸರಿಯಾಗಿದೆ ಅನ್ನೋದು ನಮಗೆ ಇಲ್ಲಿ ಇಂಪಾರ್ಟೆಂಟಾಗಿ ಕಂಡುಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಹೋಗಿ. ಮತ್ತು ಮುಂದಿನ ಟಾಪಿಕ್ ಏನಿದೆ, ಜೈನಿಸಮ್ ಮತ್ತು ಬೌದ್ಧಿಸಮ್ ಏನಿದೆ, ಆ ಟಾಪಿಕ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಮತ್ತು ಆ ಒಂದು ಜೈನಿಸಮ್ ಬೌದ್ಧಿಸಮ್ ಬಗ್ಗೆ ಸಂಬಂಧಪಟ್ಟಂಗೆ NCERT ಏನೇನು ವಿಷಯಗಳಿದಾವೆ ಅವನ್ನೆಲ್ಲ ತೊಗೊಂಬರೋಣ, ಚರ್ಚೆ ಮಾಡ್ತಾ ಹೋಗೋಣ, ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಹೋಗಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಿಗೋಣ ಮುಂದಿನ ಒಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.